ಬ್ರೇಕಿಂಗ್ ಬ್ಯಾಡ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮತ್ತೆ ಆಸ್ ಯೂಶುವಲ್ ನಮ್ಮ ಬ್ರೇಕಿಂಗ್ ಬ್ಯಾಡ್ ನ 2 ಸೀಸನ್ಸ್ ಗಳು ಕೂಡ ಪ್ಲೇ ಲಿಸ್ಟ್ ನಲ್ಲಿ ಇದೆ, ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಆ ಎಲ್ಲಾ ಪಾರ್ಟ್ಸ್ ಗಳನ್ನ ನೋಡಿದ್ಮೇಲೆ ಈ ಪಾರ್ಟ್ ಅನ್ನ ನೋಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಕತೆ ಅರ್ಥ ಆಗೋದಿಲ್ಲ. ಮತ್ತೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೀಸನ್ 3 ನ ಎಪಿಸೋಡ್ 1, 2, 3, 4 ಅನ್ನ. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಸೀಸನ್ 2 ನ ಎಂಡಿಂಗ್ ಅಲ್ಲಿ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ. ಮೊದಲೇದಾಗಿ ಎಲ್ಲರ ಲೈಫ್ ಹಾಳಾಗಿದೆ ಇಲ್ಲಿ. ಜೆಸ್ಸಿ ಜೇನ್ ನ ಸಾವಿನಿಂದ ಡಿಪ್ರೆಷನ್ ಹೋಗಿದ್ದಾನೆ. ಡೊನಾಲ್ಡ್ ತನ್ನ ಮಗಳು ಜೇನ್ ನ ಸಾವಿನಿಂದ 2 ಪ್ಲೇನ್ ಗಳಿಗೆ ಸರಿಯಾದ ಡೈರೆಕ್ಷನ್ ನೀಡದೇ ಇರೋ ಕಾರಣ ಪ್ಲೇನ್ ಕ್ರಾಶ್ ಆಗ್ಬಿಡುತ್ತೆ. ಇದರ ಕಾರಣದಿಂದ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರೋರು ಸತ್ ಬಿಟ್ರು. ಹಾಗೇನೆ ಕೊನೆಗೆ ನಮ್ಮ ವಾಲ್ಟರ್ ವೈಟ್ ಕೂಡ ತನ್ನ ಲಂಗ್ ಕ್ಯಾನ್ಸರ್ ನ ಪ್ರಾಬ್ಲಮ್ ಮುಗ್ದಾಯ್ತು, ಎಲ್ಲಾನು ಸರಿ ಆಯ್ತು ಅಂತ ಇದ್ದಾಗ ತನ್ನ ಫ್ಯಾಮಿಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಅಂದ್ರೆ ಸ್ಕೈಲರ್ ಗೆ ಇವನ್ ಎಲ್ಲ ವಿಷಯ ಗೊತ್ತಾಗಿದೆ. ಸೊ ವಾಲ್ಟರ್ ವೈಟ್ ಗೆ ಡೈವರ್ಸ್ ಕೊಡೋ ಪ್ಲಾನ್ ಇದೆ ಇಲ್ಲಿ. ಸೊ ಇಷ್ಟೆಲ್ಲ ಆದ್ಮೇಲೆ ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೋ ಬರ್ಲಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಮತ್ತೆ ಈಗ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್ 1. ಇಲ್ಲಿ ತೋರಿಸ್ತಾರೆ ಒಂದು ಹಳೆ ಕಾಲದ ರೀತಿಯಂತಹ ಜಾಗವನ್ನ, ಜೊತೆಗೆ ಹಲವಾರು ಬಡವರು ಅಥವಾ ಬಡವರ ಜನಾಂಗ ಕೂಡ ಇಲ್ಲಿದೆ. ಮತ್ತೆ ಇಲ್ಲಿಗೆ ಕಾರಲ್ಲಿ ಎಂಟ್ರಿ ಹೊಡಿತಾರೆ ಇಬ್ರು, ಅಂಡ್ ಇವ್ರಿ ಆ ಇಬ್ರು ಬಾಲ್ಡಿಗಳು. ಸೊ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ಸೀಸನ್ 2 ಅಲ್ಲಿ ನಾನು ಹೇಳಿದ್ದೆ. ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ. ಸೀಸನ್ 2 ನಲ್ಲಿ ಟೂಕೋ ಸಾಯೋ ಹೊತ್ತಿಗೆ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಕಾರ್ ನಲ್ಲಿ ಕೂತ್ಕೊಂಡಿದ್ರು. ಆ ಟೈಮ್ ನಲ್ಲಿ ಆ ಒಂದು ಮಾತನ್ನ ಹೇಳ್ತಾರೆ. ಅಲ್ಲಿ ದೂರದಲ್ಲಿ ಬರ್ತಿರೋದು ಟೂಕೋನ ಕಸಿನ್ಸ್ ಅಲ್ಲ ಅದಾನೆ. ಇದರ ಅರ್ಥ ಟೂಕೋನಿಗೆ 2 ಜನ ಕಸಿನ್ ಇದಾರೆ, ಮತ್ತೆ ಅವರಿಬ್ರು ಕೂಡ ಅವಳಿ ಜವಳಿ. ಸೊ ಇದೇ ಇವರು. ಇನ್ನು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತೇನೆ, ಇವರ ಫ್ಯಾಮಿಲಿ ಹೆಸರು ಸಾಲಮಂಕ ಫ್ಯಾಮಿಲಿ ಅಂತ. ಈ ಫ್ಯಾಮಿಲಿಯಲ್ಲಿ ಕಾಣ್ತಾರೆ ನಮಗೆ ಟೂಕೋನ ತಂದೆ ಹೆಕ್ಟರ್ ಹಾಗೂ ಇವರಿಬ್ರು ಕೂಡ. ಸೊ ಈಗ ಮೇನ್ ಟಾರ್ಗೆಟ್ ಏನಂದ್ರೆ ಟೂಕೋನ ಕಸಿನ್ ಗಳು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಜೊತೆಗೆ ಇಲ್ಲಿ ಒಂದು ಫೋಟೋ ಕೂಡ ಇದೆ. ಇದು ನಮ್ಮ ವಾಲ್ಟರ್ ವೈಟ್ ನದೇ ಆಗಿದೆ. ಇದರ ಅರ್ಥ ಇವರಿಗೆ ಈಗ ವಾಲ್ಟರ್ ವೈಟ್ ಅನ್ನ ಕೊಲ್ಬೇಕು ಅಂತ ಇದೆ. ಇನ್ ದ ಸೆನ್ಸ್ ವಾಲ್ಟರ್ ವೈಟ್ ಅಲ್ಲ, ಹೈಸೆನ್ಬರ್ಗ್ ಅಂತ ಕರೀತಾರೆ ಅವರು. ಯಾಕಂದ್ರೆ ವಾಲ್ಟರ್ ವೈಟ್ ಅನ್ನೋ ಹೆಸರು ಇಲ್ಲಿ ತನಕ ಲೀಕ್ ಆಗ್ಲಿಲ್ಲ. ಮತ್ತೀಗ ಸೀನ್ ಚೇಂಜ್ ಆಗುತ್ತೆ. ಟಿವಿ ಚಾನಲ್ಸ್ ಗಳನ್ನ ತೋರಿಸ್ತಾರೆ. ಇದರಲ್ಲಿ ಜೋರಾಗಿ ಮಾತಾಡ್ತಿರ್ತಾರೆ ಪ್ಲೇನ್ ಕ್ರಾಶ್ ನ ಬಗ್ಗೆ. ನಿಮ್ಗೆ ಗೊತ್ತಿರೋ ಹಾಗೆ ಡೊನಾಲ್ಡ್ ಕರೆಕ್ಟ್ ಆಗಿ ಡೈರೆಕ್ಷನ್ ತೋರಿಸದೇ ಇರೋ ಕಾರಣ ಪ್ಲೇನ್ ಕ್ರಾಶ್ ಆಗಿ ಅದರಲ್ಲಿದ್ದಂತಹ ಎಲ್ಲ ಜನಗಳು ಸತ್ರು. ಆದ್ರೆ ಫ್ರೆಶ್ ನ್ಯೂಸ್ ಏನಂದ್ರೆ ಅವನು ಕೂಡ ಸತ್ತಿದ್ದಾನೆ. ಅಂದ್ರೆ ನಮ್ಮ ಡೊನಾಲ್ಡ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇನ್ನೊಂದು ಕಡೆ ವಾಲ್ಟರ್ ವೈಟ್ ಗೆ ತುಂಬಾನೇ ಕೋಪ ಬರ್ತಿದೆ. ಹಾಗಾಗಿ ಅವನ ಕೋಪದಲ್ಲಿ ಅವನ ಬಳಿ ಇದ್ದಂತಹ ಹಣಗಳಿಗೆ ಬೆಂಕಿ ಹಾಕ್ತಾನೆ. ಮತ್ತೆ ಆಲೋಚನೆ ಮಾಡ್ತಾನೆ, ನಾನೇನ್ ಮಾಡ್ತಿದ್ದೀನಿ ಇಲ್ಲಿ. ಸೊ ಕೂಡಲೇ ಆ ಹಣಗಳನ್ನ ತಳ್ತಾನೆ. ಹೇಗೆ ಒಬ್ಬ ಮನುಷ್ಯ ತನ್ನ ಹಣಗಳನ್ನ ಬಿಟ್ಕೊಡೋಕೆ ಇಷ್ಟಪಡಲ್ಲ ಅಂತ ಇಲ್ಲಿ ತೋರಿಸ್ತಾರೆ ಅಷ್ಟೇ. ಹಾಗೇನೆ ಇನ್ನೊಂದು ಕಡೆ ಸ್ಕೈಲರ್ ಬಂದಿದ್ದಾಳೆ ಲಾಯರ್ ನ ಬಳಿ. ಇವಳು ಹೇಳ್ತಾಳೆ ನನ್ನ ಗಂಡನಿಗೆ ಅಂದ್ರೆ ವಾಲ್ಟರ್ ವೈಟ್ ಗೆ ಡೈವರ್ಸ್ ಕೊಡ್ಬೇಕು, ಆದ್ರೆ ಇದರಿಂದ ನನ್ನ ಮಗನಿಗೆ ಅಥವಾ ಮಗಳಿಗೆ ಯಾವುದೇ ಎಫೆಕ್ಟ್ ಆಗಬಾರ್ದು. ನಾವು ಜಸ್ಟ್ ಬೇರೆ ಬೇರೆ ಮನೆಯಲ್ಲಿ ಬದುಕ್ತೀವಿ ಅಷ್ಟೇ. ಲಾಯರ್ ಕೇಳ್ತಾರೆ ಆದ್ರೆ ಇದಕ್ಕೆ ಕಾರಣ ಏನು? ನೀವು ಕರೆಕ್ಟ್ ಆದ ಕಾರಣ ಹೇಳದಿದ್ರೆ ಅವನನ್ನ ಹೇಗೆ ನಾವು ಕಳಿಸೋದು? ಸ್ಕೈಲರ್ ಹೇಳ್ತಾಳೆ ಅವನನ್ನ ಕಳಿಸೋದು ಬೇಡ, ಅವನು ಮನೆಯಲ್ಲೇ ಇರ್ಲಿ, ಬಟ್ ನಾವು ಹ್ಯಾಂಕ್ ನ ಮನೆಗೆ ಹೋಗ್ತೀವಿ ಅಂತ. ಮತ್ತೆ ಇದರ ಪ್ರಕಾರ ಮರುದಿನ ಹ್ಯಾಂಕ್ ಇಲ್ಲಿಗೆ ವಾಲ್ಟರ್ ವೈಟ್ ನ ಮನೆಗೆ ಬಂದಿದ್ದಾನೆ. ಜೊತೆಗೆ ತುಂಬಾ ಐಟಮ್ಸ್ ಗಳನ್ನ ಇಲ್ಲಿ ಪ್ಯಾಕ್ ಮಾಡಿ ಹೋಗ್ತಿದ್ದಾನೆ ಸ್ಕೈಲರ್ ನದ್ದು. ಹ್ಯಾಂಕ್ ಹೇಳ್ತಾನೆ ನಂಗೆ ಗೊತ್ತಿಲ್ಲ ಗುರು, ನೀನು ಹಾಗೂ ನಿನ್ನ ಹೆಂಡತಿ ಜೊತೆ ಏನಾಗ್ತಿದೆ ಅಂತ. ಹಾಗೇನೆ ನಾನು ಗಂಡ ಹೆಂಡತಿ ಜಗಳಕ್ಕೆ ಮೂಗು ತೋರಿಸೋದಿಲ್ಲ, ಬಟ್ ನಂಗೆ ಗೊತ್ತಿದೆ ನಿನ್ನದು ಯಾವುದೇ ತಪ್ಪಿಲ್ಲ ಅಂತ. ಹಾಗೇನೆ ಅವಳದ್ದು ಕೂಡ ನಿಮ್ಮದು ಸ್ವಲ್ಪ ತಪ್ಪು ಕಲ್ಪನೆ ಆಗಿರ್ಬೋದು ಅಷ್ಟೇ, ಎಲ್ಲ ಸರಿ ಹೋಗುತ್ತೆ, ನೀನ್ ಟೆನ್ಷನ್ ಮಾಡಬೇಡ ಅಂತ ಹೇಳ್ತಾನೆ. ಜೊತೆಗೆ ಈ ಬ್ಯಾಗ್ ಅನ್ನು ಕೂಡ ತಗೊಳ್ತಾನೆ. ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ ತಡಿ ಅದನ್ನ ತಗೊಳ್ಬೇಡ ಅಂತ, ಯಾಕಂದ್ರೆ ಇದರಲ್ಲಿ ಕ್ಯಾಶ್ ಇದೆ, ಅಂದ್ರೆ ಅದೇ ಡ್ರಗ್ ನ ಮೂಲಕ ಬಂದಿರೋ ಹಣ. ಹ್ಯಾಂಕ್ ಹೇಳ್ತಾನೆ ಯಾಕೆ ಇದನ್ನ ಹೇಳ್ಕೊಳ್ತಿದ್ಯಾ, ಇದರಲ್ಲಿ ಅಂತದ್ದೇನಿದೆ ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ ಅದರಲ್ಲಿ $500,000 ಕ್ಯಾಶ್ ಇದೆ. ಬಟ್ ಹ್ಯಾಂಕ್ ತಿಳ್ಕೊಂಡು ಇದೊಂದು ಕಾಮಿಡಿ ಅಂತ. ಸೊ ನಗ್ತಾನೆ ನೈಸ್ ಜೋಕ್ ಅಂತ. ಆದ್ರೆ ಅವನಿಗೆ ಏನ್ ಗೊತ್ತು ಇವರು ಅದರಲ್ಲಿ ಕ್ಯಾಶ್ ಇದೆ. ಸೊ ಅದನ್ನು ಕೂಡ ಪ್ಯಾಕ್ ಮಾಡ್ಕೊಂಡು ಹೋಗ್ತಾನೆ. ಈಗ ಇನ್ನೊಂದು ಕಡೆ ನಮ್ಮ ವಾಲ್ಟರ್ ಜೂನಿಯರ್ ಇದಾನಲ್ಲ, ಅಂದ್ರೆ ಫ್ಲಿನ್ ಅಂತ ಇವನನ್ನ ಕರೀತಾರೆ. ನಿಮ್ಗೆ ಗೊತ್ತಿದೆ ತನ್ನ ತಂದೆ ತಾಯಿ ಗಲಾಟೆ ಏನಾಗ್ತಿದೆ ಅಂತ. ಅದಕ್ಕೆ ವಾಲ್ಟರ್ ವೈಟ್ ಗೆ ಕಾಲ್ ಮಾಡಿ ಹೇಳ್ತಾನೆ ನಂಗೆ ನೀವಿಬ್ರು ಹೀಗೆ ದೂರ ದೂರ ಇರೋದು ಇಷ್ಟ ಇಲ್ಲ, ದಯವಿಟ್ಟು ಡ್ಯಾಡ್ ನನ್ನ ಹೈಸ್ಕೂಲ್ಗೆ ಕಾರ್ ನಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಹಾಗೇನೆ ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ಕಡೆ ನಮ್ಮ ಟೂಕೋನ ಬ್ರದರ್ಸ್ ಇದಾರಲ್ಲ, ಅಂದ್ರೆ ಕಸಿನ್ ಗಳು, ಇವರ ಹಳ್ಳಿಯಿಂದ ಹೋಗ್ತಿದ್ದಾರೆ ಹೈಸೆನ್ಬರ್ಗ್ ಅಂದ್ರೆ ವಾಲ್ಟರ್ ವೈಟ್ ಅನ್ನ ಕೊಲ್ಲೋದಕ್ಕೆ, ಅದು ಕೂಡ ನಗರಕ್ಕೆ. ಹಾಗೇನೆ ವಾಲ್ಟರ್ ಜೂನಿಯರ್ ನ ಕಾಲ್ ನ ಪ್ರಕಾರ ನಮ್ಮ ವಾಲ್ಟರ್ ವೈಟ್ ಕರ್ಕೊಂಡು ಹೋಗ್ತಾನೆ ಕಾರ್ ನಲ್ಲಿ ಹೈಸ್ಕೂಲ್ಗೆ. ಇದೆಲ್ಲ ಆದ್ಮೇಲೆ ಸ್ಕೈಲರ್ ಹಾಗೂ ವಾಲ್ಟರ್ ಜೂನಿಯರ್ ಹ್ಯಾಂಕ್ ನ ಮನೆಯಲ್ಲಿ ಬದುಕ್ತಿರ್ತಾರೆ ಸ್ವಲ್ಪ ಸಮಯ. ಅಲ್ಲಿ ಹ್ಯಾಂಕ್ ನ ಹೆಂಡತಿ ಮ್ಯಾರಿ ಇದ್ದಾಳಲ್ಲ, ಇವಳು ಕೂಡ ಕೇಳ್ತಿರ್ತಾಳೆ ಸ್ಕೈಲರ್ ಗೆ ಆಕ್ಚುಲಿ ಏನಾಗ್ತಿದೆ ನಿನ್ನ ಹಾಗೂ ವಾಲ್ಟರ್ ವೈಟ್ ನ ನಡುವೆ, ನಾನು ನಿನ್ನ ಸಿಸ್ಟರ್ ಆಗಿದ್ದೀನಿ, ಸೊ ನನ್ನ ಹತ್ರ ನೀನೆಲ್ಲ ಹೇಳ್ಬೋದು ಅಂತ. ಬಟ್ ಸ್ಕೈಲರ್ ವಾಲ್ಟರ್ ವೈಟ್ ನ ಬಗ್ಗೆ ಹೇಳ್ತಿಲ್ಲ. ಅವನ ಡ್ರಗ್ ತಯಾರಿಕೆ ಹಾಗೂ ಅದನ್ನ ಸೇಲ್ ಮಾಡ್ತಿರೋ ಯಾವುದೇ ಒಂದು ವಿಷಯವನ್ನ ಕೂಡ ಹೇಳ್ತಿಲ್ಲ, ಯಾಕಂದ್ರೆ ಇದರಿಂದ ಎಫೆಕ್ಟ್ ಆಗೋದು ತನ್ನ ಮಕ್ಕಳಿಗೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಸ್ಕೈಲರ್ ಸಡನ್ ಆಗಿ ವಾಲ್ಟರ್ ವೈಟ್ ನ ಮನೆಗೆ ಬರ್ತಾಳೆ. ಜೊತೆಗೆ ಟೇಬಲ್ ಅಲ್ಲಿ ಇಬ್ರು ಕೂಡ ಕೂತ್ಕೊಳ್ತಾರೆ. ಮತ್ತೆ ಬೇಜಾರಲ್ಲಿ ಇವಳೊಂದು ಪೇಪರ್ ಅನ್ನ ತೆಗಿತಾಳೆ. ಅಂಡ್ ವಾಲ್ಟರ್ ವೈಟ್ ನೋಡ್ತಾನೆ ಅಂಡ್ ಶಾಕ್ ಕೂಡ ಆಗ್ತಾನೆ, ಇದು ಡೈವರ್ಸ್ ಪೇಪರ್ ಆಗಿದೆ. ವಾಲ್ಟರ್ ವೈಟ್ ಹೇಳ್ತಾನೆ ಏನಾಗಿದೆ ನಿಂಗೆ, ಹುಚ್ಚಿಡ್ದಿದ್ಯಾ ಹೇಗೆ? ಸ್ಕೈಲರ್ ನಾನು ನಿನ್ನನ್ನ ಪ್ರೀತಿಸ್ತೀನಿ, ಜೊತೆಗೆ ನನ್ನ ಫ್ಯಾಮಿಲಿಯನ್ನ ಕೂಡ. ಸ್ಕೈಲರ್ ಹೇಳ್ತಾಳೆ ಆದ್ರೆ ನೀನೊಬ್ಬ ಡ್ರಗ್ ಡೀಲರ್. ವಾಲ್ಟರ್ ವೈಟ್ ಹೇಳ್ತಾನೆ ಏನ್ ಹೇಳ್ತಿದ್ಯಾ ನೀನು, ನಂಗೆ ಅರ್ಥ ಆಗ್ತಿಲ್ಲ ಅಂತ ನಾಟಕ ಮಾಡ್ತಾನೆ. ಆದ್ರೆ ನೀವು ಇನ್ನೊಂದು ಕಡೆ ಕೂಡ ನೋಡ್ಬೇಕಾಗುತ್ತೆ ಗಾಯ್ಸ್, ವಾಲ್ಟರ್ ವೈಟ್ ಇಷ್ಟೆಲ್ಲ ಹಣ ಮಾಡ್ತಿರೋದು ಅವನ ಫ್ಯಾಮಿಲಿಗೋಸ್ಕರ. ಸೊ ನೀವು ಇಲ್ಲಿ ವಾಲ್ಟರ್ ವೈಟ್ ಅನ್ನ ವಿಲನ್ ಅಂತ ಕೂಡ ಹೇಳೋಕ್ಕಾಗಲ್ಲ, ಹೀರೋ ಅಂತ ಕೂಡ ಹೇಳೋಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ ಈಗ. ಹಾಗೇನೆ ಸ್ಕೈಲರ್ ಹೇಳ್ತಾನೆ ನಂಗೆ ಯಾವತ್ತಿಂದಾನೇ ಗೊತ್ತಿದೆ ಆ ಜೆಸ್ಸಿ ಪಿಂಕ್ ಪ್ಯಾನ್ ಅನ್ನು ನಿನ್ನ ಸ್ಟೂಡೆಂಟ್ ನ ಜೊತೆಗೆ ಸೇರಿ ನೀನು ಡ್ರಗ್ ಡೀಲಿಂಗ್ ಅನ್ನ ಮಾಡ್ತಿದ್ಯಾ ಅಂತ. ಮೊದಲು ನಂಗೆ ಡೌಟ್ಸ್ ಗಳಿದ್ದು, ಆದ್ರೆ ಈಗ ಕನ್ಫರ್ಮ್ ಆಗಿದೆ. ಆಗ ವಾಲ್ಟರ್ ವೈಟ್ ಹೇಳ್ತಾನೆ ನಾನು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವವನು, ಅಂದ್ರೆ ಅದರ ತಯಾರಿಕೆ ಮಾಡುವವನು ಮಾತ್ರ, ಅದನ್ನ ಡೀಲ್ ಮಾಡೋನು ಅಲ್ಲ ಅಂತ. ಬಟ್ ಸ್ಕೈಲರ್ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ. ಮತ್ತೆ ವಾಲ್ಟರ್ ವೈಟ್ ತಡಿತಾನೆ, ಸ್ಕೈಲರ್ ದಯವಿಟ್ಟು ನನ್ನ ಮಾತನ್ನ ಕೇಳು ಅಂತ. ಬಟ್ ಸ್ಕೈಲರ್ ಹೇಳ್ತಾಳೆ ನನ್ನ ಹತ್ರ ಒಂದು ಒಪ್ಪಂದ ಇದೆ, ನಾನು ನೀನೊಬ್ಬ ಡ್ರಗ್ ಡೀಲರ್ ಅಂತ ಹೇಳೋದಿಲ್ಲ, ನೀನೊಬ್ಬ ಡ್ರಗ್ ತಯಾರಿಕೆ ಮಾಡುವನು ಅಂತ ಕೂಡ ಹೇಳೋದಿಲ್ಲ. ಇದರಿಂದ ನಮ್ಮ ಫ್ಯಾಮಿಲಿಗೆ ಕೂಡ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ
ಇಲ್ಲ, ಆದ್ರೆ ಇದಕ್ಕೆ ನೀನು ಒಪ್ಪಿಗೆ ಕೊಡ್ಬೇಕು. ಏನಂದ್ರೆ ಡೈವರ್ಸ್ ಪೇಪರ್ ಗೆ ಸೈನ್ ಹಾಕ್ಬೇಕು. ಸೊ ವಾಲ್ಟರ್ ವೈಟ್ ಇನ್ನೊಂದು ಸಂಕಷ್ಟಕ್ಕೆ ಸಿಲುಕಿದಾನೆ. ಈಗ ಇವನು ಫ್ಯಾಮಿಲಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾನೆ, ಬಟ್ ಇವನ ಫ್ಯಾಮಿಲಿ ಇವನಿಗೆ ಎದುರಾಗಿದೆ. ಸೊ ಸ್ಕೈಲರ್ ಅಲ್ಲಿಂದ ಹೋಗ್ತಾಳೆ. ಮತ್ತೀಗ ವಾಲ್ಟರ್ ವೈಟ್ ಹೋಗಿರ್ತಾನೆ ಜೆಸ್ಸಿನನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ. ಯಾಕಂದ್ರೆ ತುಂಬಾ ಸಮಯ ಜೆಸ್ಸಿ ಅಲ್ಲೇ ಇದ್ದ. ಅವನ ಡಿಪ್ರೆಷನ್ ಅನ್ನ ಕಳ್ಕೊಳ್ಳೋದಕ್ಕೆ ತುಂಬಾ ರೀತಿಯ ನೀತಿ ಪಾಠಗಳನ್ನೆಲ್ಲ ಕಲಿತು ಹಾಗೆ ಶಾಂತಿಯುತವಾದಂತಹ ವಾತಾವರಣದಲ್ಲಿ ಬದುಕ್ತಿದ್ದ. ಸೊ ವಾಲ್ಟರ್ ವೈಟ್ ಇವನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ. ಎಲ್ಲಿ ನೋಡಿದ್ರೆ ಸೀದಾ ಉಲ್ಟನೇ ಆಗಿದೆ. ಜೆಸ್ಸಿ ಡಿಪ್ರೆಷನ್ ಅಲ್ಲಿದ್ದ, ಆದ್ರೆ ಈಗ ನೋಡುವಾಗ ವಾಲ್ಟರ್ ವೈಟ್ ಡಿಪ್ರೆಷನ್ ಅಲ್ಲಿ ಕಾಣ್ತಿದ್ದಾನೆ. ಸೊ ಹೀಗೆ ಜೆಸ್ಸಿನನ್ನ ಕರ್ಕೊಂಡೋಗಿ ಸ್ವಲ್ಪ ಮಾತುಕತೆ ನಡೆಯುತ್ತಾ ಸ್ವಲ್ಪ ಸಮಾಧಾನ ಕೂಡ ಮಾಡ್ತಾನೆ. ನೋಡು ಜೆಸ್ಸಿ, ನಿನ್ನದು ಯಾವುದೇ ತಪ್ಪಿಲ್ಲ ಆ ವಿಷಯದಲ್ಲಿ. ನಾವಿಬ್ರು ಈಗ ನೋಡಿದ್ರೆ ಸೇಮ್ ಆಗಿದ್ದೀವಿ. ನಿಂಗೆ ಕೂಡ ತೊಂದರೆ ಇದೆ, ನಂಗೆ ಕೂಡ ತೊಂದರೆ ಆಗ್ತಿದೆ. ಸಮಯ ಬದಲಾಗಿದೆ, ಜನಗಳು ಚೇಂಜ್ ಆಗಿದ್ದಾರೆ. ಸೊ ಇಲ್ಲಿಂದ ವಾಲ್ಟರ್ ವೈಟ್ ಹೋಗ್ತಾನೆ ಲಾಸ್ ಪಾಲಸ್ ಹೋಟೆಲ್ಗೆ, ಅಂದ್ರೆ ಗಸ್ ನ ಬಳಿಗೆ. ವಾಲ್ಟರ್ ವೈಟ್ ಹೇಳ್ತಾನೆ, ನೋಡು ಗಸ್, ನಾನೊಂದು ಕೊನೆಯ ಡಿಸಿಷನ್ ಗೆ ಬಂದಿದ್ದೀನಿ. ನನ್ನ ಹತ್ರ ಈಗ ತುಂಬಾನೇ ಹಣ ಇದೆ, ಸಾಕು ನನ್ನ ಫ್ಯಾಮಿಲಿನ ನೋಡ್ಕೊಳ್ಳೋಕೆ. ಇದರ ಅರ್ಥ ನಾನು ಇನ್ನು ಡ್ರಗ್ ತಯಾರಿಕೆ ಮಾಡೋದಿಲ್ಲ. ನನ್ಗೆ ಕೆಲಸ ಸಾಕು. ನಂಗೆ ಹಣಕ್ಕಿಂತ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಿದೆ. ನನ್ಗೆ ಬೇಕಾದಷ್ಟು ಹಣ ನಂಗೆ ಸಿಕ್ಕಿದೆ ಕೂಡ. ಮತ್ತೆ ಇಲ್ಲಿ ಗಸ್ ಕೂಡ ಹೇಳ್ತಾನೆ, ಓಕೆ ಸರಿ ಅಂತ. ಆದ್ರೆ ನಮ್ಗೇನು ಇದು ಸರಿ ಕಾಣೋದಿಲ್ಲ ಗಾಯ್ಸ್. ಇದೆಲ್ಲ ಒಂದು ಸೈಡ್ ಆಗ್ತಿದ್ರೆ ಇನ್ನೊಂದು ಸೈಡ್ ನಲ್ಲಿ ಟೂಕೋನ ಬ್ರದರ್ಸ್ ಗಳಿದಾರಲ್ಲ, ಅಂದ್ರೆ ಕಸಿನ್ಸ್ ಗಳು, ಇವರು ಒಂದು ಲಾರಿಯಲ್ಲಿ ಬರ್ತಿದ್ರು. ಜೊತೆಗೆ ಇವರೆಂತ ಹುಚ್ಚರ್ ಅಂದ್ರ ಇದ್ದವ್ರನ್ನೆಲ್ಲ ಕೊಲೆ ಮಾಡ್ತಾರೆ ಬಿಟ್ಬಿಟ್ರೆ. ಟೂಕೋನ ಇಡೀ ಫ್ಯಾಮಿಲಿಯ ಹೀಗೆ ಗುರು ಎಲ್ಲ ಕ್ರಿಮಿನಲ್ಸ್ ಗಳು ಗೂಂಡಾಗಳೇ ಇರೋದು. ಹಾಗೇನೆ ಬರ್ತಿರುವಾಗ ಒಂದು ಜಾಗದಲ್ಲಿ ಕೊಲೆ ಮಾಡ್ಬಿಡ್ತಾರೆ. ಮತ್ತೆ ಅದರ ಪೆಟ್ರೋಲ್ ಇರೋ ಜಾಗಕ್ಕೆ ಫೈರ್ ಮಾಡ್ತಾರೆ ಗನ್ ಇಂದ. ಇದರಿಂದ ಪೆಟ್ರೋಲ್ ಚೆಲ್ಲುತ್ತೆ ಹಾಗೂ ಇದಕ್ಕೆ ಬೆಂಕಿಯನ್ನು ಉರಿಸಿ ದೊಡ್ಡದೊಂದು ಬ್ಲಾಸ್ಟ್ ಆಗುತ್ತೆ ಇಲ್ಲಿ. ಸೊ ಯಾವ ರೀತಿ ಎಂಟ್ರಿ ಕೊಡ್ತಿದ್ದಾರೆ ನೀವೇ ನೋಡಬಹುದು. ಸೊ ಇಲ್ಲಿ ನಮ್ಮ ವಾಲ್ಟರ್ ವೈಟ್ ಹಾಗೂ ಫ್ಯಾಮಿಲಿಗೆ ದೊಡ್ಡದೊಂದು ಆಪತ್ತು ಕಾದಿದೆ. ಮತ್ತೆ ಈಗ ಎಪಿಸೋಡ್ 2. ಈಗ ವಾಲ್ಟರ್ ವೈಟ್ ಹೊರಗಡೆ ತಿರುಗ್ತಿರ್ತಾನೆ ಕಾರ್ ನಲ್ಲಿ. ಇವನೇನೋ ಫುಲ್ ಟೆನ್ಷನ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ಗಾಡಿಯನ್ನು ಓಡಿಸ್ತಿದ್ದಾನೆ. ಫುಲ್ ಹುಚ್ಚ ಆಗ್ಬಿಟ್ಟಿದ್ದಾನೆ ಗುರು. ಸೊ ಹಿಂಬದಿಯಿಂದ ಪೊಲೀಸರು ಇವನನ್ನ ಬೆನ್ನಿಡಿತಾರೆ. ಯಾಕಂದ್ರೆ ವಾಲ್ಟರ್ ವೈಟ್ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಿದ್ದ. ಜೊತೆಗೆ ಅಲ್ಲಿ ನಿಲ್ಸಿ ಹೇಳ್ತಾರೆ, ಸ್ವಲ್ಪ ಮ್ಯೂಸಿಕ್ ಅನ್ನ ಕಮ್ಮಿ ಮಾಡು ಅಂತ. ಅಂಡ್ ಇವನು ಕಮ್ಮಿ ಮಾಡ್ತಾನೆ. ಜೊತೆಗೆ ಹೇಳ್ತಾನೆ, ಏನಾಯ್ತು ಅಂತ. ಪೊಲೀಸ್ ಹೇಳ್ತಾರೆ, ನಿನ್ನ ಕಾರಿನ ಗಾಜು ಓಡ್ದಿದೆ, ಇದರಲ್ಲಿ ಹೋಗೋದು ನೀನು ಸೇಫ್ ಅಲ್ಲ, ಯಾಕಂದ್ರೆ ಯಾವ್ದಾದ್ರು ಡೇಂಜರ್ ಆಗ್ಬೋದು ಅಂತ. ಸೊ ಅಲ್ಲಿ ನಿಂತಿರು, ನಿಂಗೆ ಫೈನ್ ಬೀಳುತ್ತೆ ಅಂತ ಆಚೆ ಹೋಗ್ತಾನೆ. ಮೊದಲೇ ಇಲ್ಲಿ ವಾಲ್ಟರ್ ವೈಟ್ ಹುಚ್ಚರ ತರ ಮಾಡ್ತಿದ್ದಾನೆ. ಅದರಲ್ಲೂ ಡೋರ್ ಅನ್ನು ಓಪನ್ ಮಾಡಿ ಇವನು ಬಂದ್ಬಿಡ್ತಾನೆ. ಈ ಕಾರು ನಂದಾಗಿದೆ, ನೀವೇನು ಮಾತಾಡೋದಿಲ್ಲ, ನಾನು ಕಾರನ್ನ ತಕೊಂಡು ಹೋಗ್ತೀನಿ ಅಂತ. ಮತ್ತೆ ಇಲ್ಲಿ ಜೋರಾದ ಗಲಾಟೆನೆ ನಡೆಯುತ್ತೆ. ಸೊ ವಾಲ್ಟರ್ ವೈಟ್ ನ ಈ ಬಿಹೇವಿಯರ್ ಇಂದ ಪೊಲೀಸ್ಗೂ ಕೋಪ ಬಂದು ಇವನನ್ನ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಅಂಡ್ ಇವನ ಮುಖನೇ ನೋಡಬಹುದು ಹೇಗಾಗಿದೆ ಅಂತ. ಇನ್ನೊಂದು ಕಡೆ ಜೆಸ್ಸಿ ತನ್ನ ಮನೆಗೆ ವಾಪಸ್ ಬಂದಿದ್ದಾನೆ, ಅಂದ್ರೆ ಅವನ ತಂದೆ ತಾಯನ್ನ ಮೀಟ್ ಆಗೋದಕ್ಕೆ. ಅಂಡ್ ಜೆಸ್ಸಿನ ತಂದೆಯಲ್ಲಿ ಸಿಕ್ಬಿಡ್ತಾನೆ. ಓ ಜೆಸ್ಸಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅಪರೂಪಕ್ಕೊಮ್ಮೆ ಮನೆಗೆ ಬರ್ತೀಯ ಅಂತೂ. ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀ ಡ್ರಗ್ ಎಲ್ಲ ಬಿಟ್ಟಿದ್ಯಾ ಕಾಣುತ್ತೆ. ಮತ್ತೆ ಈ ವಿಷಯನ ಕೇಳಿದ್ರೆ ನಿನ್ನ ತಾಯಿಗೂ ಕೂಡ ಸ್ವಲ್ಪ ಖುಷಿ ಆಗ್ಬೋದು ಅನ್ಸುತ್ತೆ. ಜೆಸ್ಸಿ ಹೇಳ್ತಾನೆ, ಓಕೆ ನಾನಿನ್ನು ಬರ್ತೀನಿ ಅಂತ. ಇವನಂತೂ ಜಸ್ಟ್ ಬಂದಿದ್ದ, ಮತ್ತೆ ಹೋಗಿ ಕೂಡ ಆಯ್ತು. ಅಂಡ್ ಈಗ ಇನ್ನೊಂದು ಸೀನ್ ನಲ್ಲಿ ನಮ್ಮ ವಾಲ್ಟರ್ ವೈಟ್ ಈಗ ಪೊಲೀಸ್ ಕರ್ಕೊಂಡು ಬಂದಿದ್ದಾರೆ ಒಂದು ಜಾಗಕ್ಕೆ. ಜೊತೆಗೆ ಆ ಪೊಲೀಸ್ ಆಫೀಸರ್ ಅನ್ನ ನಮ್ಮ ಗೋಮಿ ಕನ್ವಿನ್ಸ್ ಮಾಡ್ತಾನೆ. ಗೋಮಿ ನಿಮ್ಗೆ ಗೊತ್ತಿರೋ ಹಾಗೆ ಹ್ಯಾಂಕ್ ನ ಫ್ರೆಂಡ್ ಆಗಿದ್ದಾನೆ. ವಾಲ್ಟರ್ ವೈಟ್ ಇದೆಲ್ಲ ಯಾಕೆ ಮಾಡಿದಾನೆ ಅಂದ್ರೆ ಅವನೊಬ್ಬ ಲಂಗ್ ಕ್ಯಾನ್ಸರ್ ನ ಪೇಷಂಟ್ ಆಗಿದ್ದ. ಜೊತೆಗೆ ಅವನ ಹೆಂಡತಿ ಅವನಿಗೆ ಡೈವರ್ಸ್ ಹಾಕಿ ಮನೆಯಿಂದ ಹೊರಗೆ ಕಳಿಸೋ ಪ್ಲಾನ್ ಕೂಡ ಇದೆ. ಸೊ ಡಿಪ್ರೆಷನ್ ಅಲ್ಲಿ ಇವನಿಷ್ಟೆಲ್ಲ ಮಾಡಿರ್ಬೋದು ಅಂತ ಹೇಳ್ತಾರೆ. ಮತ್ತೆ ಹ್ಯಾಂಕ್ ಕೂಡ ಇಲ್ಲಿ ಹೇಳ್ತಾನೆ, ವಾಲ್ಟರ್ ನದ್ದು ಅಷ್ಟು ತಪ್ಪಿಲ್ಲ ಅಂತ. ವಾಲ್ಟರ್ ಕೂಡ ಹೇಳ್ತಾನೆ, ಹೌದು ಅವ್ರು ಹೇಳಿದ್ದು ಸತ್ಯ, ನಾ ಡಿಪ್ರೆಷನ್ ಅಲ್ಲಿ ಇದ್ದ ಅಂತ. ಸೊ ಈ ಪ್ರಕಾರ ನಮ್ಮ ಹ್ಯಾಂಕ್ ವಾಲ್ಟರ್ ವೈಟ್ ಅನ್ನ ಸೇವ್ ಮಾಡ್ದ. ಇವನು ಕೂಡ ಪೊಲೀಸ್ ಆಗಿರೋ ಕಾರಣ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಯ್ತು ಅಂತ ಹೇಳ್ಬೋದು. ಅಂಡ್ ವಾಲ್ಟರ್ ವೈಟ್ ಗೆ ಇಷ್ಟೆಲ್ಲ ಸಂಕಷ್ಟ ಒಟ್ಟಿಗೆ ಬಂದಾಗ ಕೊನೆಗೆ ಏನಿದೆ ಉತ್ತರ? ಆಫ್ ಕೋರ್ಸ್ ಬೆಟರ್ ಕೋಲ್ ಸೋಲ್. ನಮ್ಮ ಕ್ರಿಮಿನಲ್ ನ್ಯಾಯವಾದಿ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ ಬರ್ತಾನೆ. ಮತ್ತೆ ತನ್ನ ಎಲ್ಲಾ ವಿಷಯವನ್ನ ಹೇಳ್ಬಿಡ್ತಾನೆ. ಆಗ ನಮ್ಮ ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ಹಾಗಿದ್ರೆ ನಿನ್ನ ಹೆಂಡತಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಮತ್ತೆ ಇದರಿಂದ ಜಾಸ್ತಿ ಅಂದ್ರೆ ಏನಾಗ್ಬೋದು? ನಿನ್ನ ಮಗನಿಗೆ ಗೊತ್ತಾಗ್ಬೋದು. ಆದ್ರೆ ನಿಂಗೆ ಸ್ಟೇಟ್ಮೆಂಟ್ ಅನ್ನೇ ಚೇಂಜ್ ಮಾಡಬಹುದಲ್ಲ. ನನ್ನ ಹೆಂಡತಿನೇ ಹೇಳಿದ್ದು ನಂಗೆ ಡ್ರಗ್ ಡೀಲಿಂಗ್ ಮಾಡ್ಬೇಕು ಅಂತ. ಯಾಕಂದ್ರೆ ಆ ಮನೆ ಮಾಲೀಕ ಕೂಡ ನೀನೇ ಆಗಿದ್ಯಾ. ಮನೆಯಿಂದ ಹೊರಗೆ ಹಾಕೋಕೆ ಯಾವುದೇ ಕಾರಣ ಕೂಡ ಸಿಗೋದಿಲ್ಲ. ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ, ನನ್ನ ಪಾಯಿಂಟ್ ಅದಲ್ಲ. ನನ್ನ ಪಾಯಿಂಟ್ ಏನಂದ್ರೆ ನಾನು ಎಲ್ಲವನ್ನ ಕಳ್ಕೊಂಡಿದ್ದೀನಿ. ಅಂದ್ರೆ ನಂಗೆ ಮುಖ್ಯವಾದದ್ದು ನನ್ನ ಫ್ಯಾಮಿಲಿ ಆಗಿದೆ. ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ಇದ್ರ ಬಗ್ಗೆ ಎಲ್ಲ ನೀನ್ ಚಿಂತೆ ಮಾಡಬೇಡ. ನೀನು ಈಗ ನಿನ್ನ ಸಂತೋಷವನ್ನ ಕಳ್ಕೊಂಡಿದ್ಯಾ. ಆದ್ರೆ ನಿಂಗೆ ಕುಕಿಂಗ್ ಮಾಡೋಕೆ ಬರುತ್ತೆ. ನೀನು ಡ್ರಗ್ ತಯಾರಿಕೆಯಲ್ಲಿ ತುಂಬಾ ಸ್ಪೆಷಲ್ ಆಗಿದೆಯಾ. ಮತ್ತೆ ಅದನ್ನು ತಯಾರಿಸುವುದು ಕೂಡ ನಿಂಗೆ ಇಷ್ಟ ಇತ್ತು. ಸೊ ನಿನ್ನ ಬಿಸ್ನೆಸ್ ಅನ್ನ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಕೇಳ್ತಾನೆ. ವಾಲ್ಟರ್ ವೈಟ್ ಹೇಳ್ತಾನೆ, ನಂಗೆ ವಾಪಸ್ ಕೆಟ್ಟವನಾಗೋಕೆ ಇಷ್ಟ ಇಲ್ಲ, ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ. ಸೊ ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ಓಕೆ ಸರಿ, ಹಾಗಾದ್ರೆ ನಾನೇನು ಬರ್ತೀನಿ ಅಂತ. ಅಂಡ್ ಇವನು ಬರ್ತಾನೆ ಒಂದು ಕಾರ್ನ ಬದಿಗೆ. ಜೊತೆಗೆ ಕಾಲ್ ಮಾಡ್ತಾನೆ ಮೈಕ್ ನಿಗೆ. ಕಳೆದ ಸೀಸನ್ ಅಲ್ಲಿ ಮೈಕ್ ಒಬ್ಬ ವ್ಯಕ್ತಿ ಇಂಟ್ರೊಡ್ಯೂಸ್ ಆಗಿದ್ದ, ಜೇನ್ ಸತ್ತಿರೋ ಜಾಗಕ್ಕೆ ಬಂದಿದ್ದ ಕೂಡ. ಸೊ ಬೇಸಿಕಲಿ ಮೈಕ್ ಸೋಲ್ ಗುಡ್ ಮ್ಯಾನ್ ಗೆ ಹೆಲ್ಪ್ ಮಾಡ್ತಿದ್ದ. ಮತ್ತೆ ಇಲ್ಲಿ ಕಾಣ್ತಿದ್ದಲ್ಲ ಹುಡುಗಿ, ಇವಳು ಮೈಕ್ ನ ಮಗನ ಮಗಳು. ಸೊ ಇವನದೊಂದು ಪುಟ್ಟ ಫ್ಯಾಮಿಲಿ ಆಗಿದೆ. ಮತ್ತೆ ನಮ್ಮ ಸೋಲ್ ಗುಡ್ ಮ್ಯಾನ್ ಕಾಲ್ ಅಲ್ಲಿ ಹೇಳ್ತಾನೆ, ನಾನು ನಿಂಗೆ ಒಂದು ಅಡ್ರೆಸ್ ಅನ್ನ ಕೊಡ್ತಿದ್ದೀನಿ, ಅದನ್ನ ಬರ್ಕೋ ಅಂತ. ಜೊತೆಗೆ ಆ ಅಡ್ರೆಸ್ ನಲ್ಲಿ ಒಂದು ಕಣ್ಣಿಡ್ಕೋ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ವಾಲ್ಟರ್ ವೈಟ್ ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಡಿನ್ನರ್ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಹ್ಯಾಂಕ್ ನ ಮನೆ ಆಗಿದೆ. ಇಲ್ಲಿ ವಾಲ್ಟರ್ ಜೂನಿಯರ್ ಇದನ್ನಲ್ಲ, ಇವರಿಗೆ ತುಂಬಾನೇ ಬೇಜಾರಾಗುತ್ತೆ. ಸ್ಕೈಲರ್ ಬೇರೆ ವಾಲ್ಟರ್ ಜೂನಿಯರ್ ಅನ್ನ ಫ್ಲಿನ್ ಅಂತ ಕರೀತಾಳೆ. ಯಾಕಂದ್ರೆ ವಾಲ್ಟರ್ ನ ಹೆಸರು ಕೂಡ ಎತ್ತೋದಿಲ್ಲ ಇವಳು, ಅಷ್ಟು ಕೋಪ ಬಂದಿದೆ. ವಾಲ್ಟರ್ ಜೂನಿಯರ್ ಹೇಳ್ತಾನೆ, ಯಾಕೆ ನೀವೆಲ್ಲ ಇಷ್ಟು ನಾಟಕ ಮಾಡ್ತಿದ್ದೀರಾ? ನನ್ನನ್ನ ಯಾವಾಗ ಕೂಡ ಹೈಸ್ಕೂಲ್ಗೆ ಅವರು ಬಿಡ್ತಿದ್ರು. ನಿಮ್ಮಿಬ್ಬರ ಗಲಾಟೆಯಲ್ಲಿ ನಾನ್ ಯಾಕೆ ಪಾಠ ಆಗ್ಬೇಕು? ಮತ್ತೆ ನಂಗೆ ಗೊತ್ತಿದೆ ಇದರಲ್ಲಿ ತಪ್ಪು ಅವರದಂತೂ ಅಲ್ವೇ ಅಲ್ಲ, ತಪ್ಪೆಲ್ಲ ನಿಮ್ದೆ ಅಂತ. ನೀವು ನನ್ನ ತಂದೆಯನ್ನ ಪ್ರೀತಿ ಮಾಡದೇ ಇರ್ಬೋದು, ಆದ್ರೆ ನಂಗೆ ಅವರು ಇಷ್ಟ ಅಂತ. ಜೊತೆಗೆ ಹೇಳ್ತಾನೆ, ಯಾಕೆ ನೀವೊಬ್ರು ವೈಶ್ಯ ತರ ಮಾಡ್ತಿದ್ದೀರಿ ಅಂತ. ಐ ಮೀನ್ ಏನ್ ಗುರು ಈ ಲೆವೆಲ್ ಮಾತಾಡ್ತಿದ್ದಾನೆ ಇವನು. ಹ್ಯಾಂಕ್ ಹೇಳ್ತಾನೆ, ನಿಲ್ಲು ನೀನು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಅನ್ಸುತ್ತೆ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅವಳು ನಿನ್ನ ತಾಯಿ ಅಂತ. ಬಟ್ ವಾಲ್ಟರ್ ಜೂನಿಯರ್ ಕೋಪದಿಂದ ಹೋಗ್ಬಿಡ್ತಾನೆ. ಈಗ ಹ್ಯಾಂಕ್ ಕೂಡ ಹೇಳ್ತಾನೆ ಸ್ಕೈಲರ್ಗೆ, ವಾಲ್ಟರ್ ವೈಟ್ ನನ್ನ ಒಳ್ಳೆ ಕ್ಲೋಸೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ನಂಗೆ ಅವನೊಬ್ಬ ಅಣ್ಣ ಇದ್ದಾಗೆ. ನಂಗೆ ನಿಮ್ಮ ಈ ಪರ್ಸನಲ್ ವಿಷಯದಲ್ಲಿ ಮೂಗು ತೋರಿಸೋಕೆ ಕೂಡ ಇಷ್ಟ ಇಲ್ಲ. ಅದು ನಿಜವಾಗ್ಲೂ ಬೇಕಿತ್ತ ಮಕ್ಕಳನ್ನ ಬೇರೆ ಬೇರೆ ಮಾಡೋದು. ಬಟ್ ಸ್ಕೈಲರ್ ಹೇಳ್ತಾಳೆ, ಹೌದು ಇದಕ್ಕೆ ನೀನು ಮೂಗು ತೋರಿಸಬೇಕು ಅಂತ ಇಲ್ಲ ಅಂತ. ಸೊ ನಮ್ಮ
ಹ್ಯಾಂಕ್ ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ. ಹೀಗೇನೆ ಮ್ಯಾರಿ ಕೂಡ ಕನ್ವಿನ್ಸ್ ಮಾಡ್ತಾಳೆ. ವಾಲ್ಟರ್ ನ ಬಳಿ 2 ಫೋನ್ ಇತ್ತು ಕೂಡ. ನಂಗೆ ಅನಿಸ್ತಿದೆ ಇವರ ಮ್ಯಾಟರ್ ಬೇರೆನೇ ಆಗಿದೆ ಅಂತ. ಮತ್ತೆ ಸೀನ್ ಚೇಂಜ್ ಆಗುತ್ತಾ. ಈಗ ಬೆಳಿಗ್ಗೆ ಆಗಿರುತ್ತೆ. ಮತ್ತೆ ಜೆಸ್ಸಿ ಬಂದಿರ್ತಾನೆ ಸೋಲ್ ಗುಡ್ ಮ್ಯಾನ್ ಬಳಿಗೆ. ಇವನಲ್ಲಿ ಬಂದು ಸೀದಾ ಹಣಕ್ಕೆ ಕೈ ಹಾಕ್ತಿದ್ದಾನೆ. ಇವನ ಅರ್ಧ ಪಾಲು ಹಣ ಇತ್ತಲ್ಲ ಅದನ್ನ ತಗೊಳ್ಳೋಕೆ ಬಂದಿದ್ದಾನೆ ಅಷ್ಟೇ. ಬಟ್ ನಮ್ಮ ಸೋಲ್ ಗುಡ್ ಮ್ಯಾನ್ ಪ್ಲಾನ್ ಮಾಡ್ತಿದ್ದಾನೆ ಇಲ್ಲಿ ವಾಪಸ್ ಇವರಿಬ್ಬರನ್ನ ಬಿಸ್ನೆಸ್ ಮೈಂಡ್ ಸೆಟ್ ಗೆ ತರಬೇಕು ಅಂತ. ಅದಕ್ಕೋಸ್ಕರ ಜೆಸ್ಸಿಗೆ ಹೇಳ್ತಾನೆ, ವಾಲ್ಟರ್ ವೈಟ್ ಅನ್ನ ನೀನ್ ಯಾಕೆ ಒಪ್ಪಿಸಬಾರ್ದು, ನೀವು ಇನ್ನು ಕೂಡ ಹಣ ಮಾಡ್ಬೋದಲ್ವಾ ಅಂತ. ಜೆಸ್ಸಿ ಹೇಳ್ತಾನೆ, ನನ್ನ ಹತ್ರ ಒಂದು ಕೆಲಸ ಇದೆ ನಿಂಗೆ ಅಂತ. ಅಂಡ್ ಈಗ ಸೀನ್ ಚೇಂಜ್ ಆಗುತ್ತಾ. ಈಗ ತೋರಿಸ್ತಾರೆ ಟೂಕೋನ 2 ಜನ ಕಸಿನ್ಸ್ ಇದಾರಲ್ಲ ಇವರು ಬರ್ತಿದ್ದಾರೆ. ಮತ್ತೆ ಅವರು ಬಂದಿರೋದು ಕೂಡ ವೃದ್ಧಾಶ್ರಮಕ್ಕೆ. ಆದ್ರೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾಗೋದಾದ್ರೆ ಇಲ್ಲಿ ಇದಾನೆ ಹೆಕ್ಟರ್, ಅಂದ್ರೆ ಟೂಕೋನ ತಂದೆ. ಇವನೇ ನಮ್ಮ ಸಾಲಮಂಕ ಫ್ಯಾಮಿಲಿಯ ಮುಖ್ಯಸ್ಥ. ಬಟ್ ಇವರು ಯಾಕೆ ಬಂದಿದ್ದಾರೆ ಅಂದ್ರೆ ಯಾರು ನಿಜವಾಗ್ಲೂ ಉಪದ್ರ ಕೊಟ್ಟಿದ್ದು ಅಂದ್ರೆ ಟೂಕೋನನ್ನ ಕೊಂದವರು ಯಾರು ಅಂತ ಹುಡುಕೋಕೆ. ಇವರಿಗೆ ಅವನ ಹೆಸರು ಹೈಸನ್ಬರ್ಗ್ ಅಂತ ಮಾತ್ರ ಗೊತ್ತಿದೆ. ಸೊ ಅಲ್ಲಿ ಒಂದು ಊಜಾ ಬೋರ್ಡ್ ನ ಬುಕ್ ಇರುತ್ತೆ. ಸೊ ಅದರ ಮೂಲಕ ಇವರು ಒಂದೊಂದು ABCD ಲೆಟರ್ಸ್ ಅನ್ನ ಹಾಕಿ ಹೆಕ್ಟರ್ ಕೂಡ ಅದಕ್ಕೆ ಬೆಲ್ ಮಾಡಿ ಕೊನೆಗೆ ಬರೋ ಅಕ್ಷರ ವಾಲ್ಟರ್ ವೈಟ್ ಅಂತ. ಅಂಡ್ ಈಗ ಇವರಿಗೆ ಗೊತ್ತಾಯ್ತು ಇವನ ನಿಜವಾದ ಹೆಸರು ವಾಲ್ಟರ್ ವೈಟ್ ಅಂತ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ಸ್ಕೈಲರ್ ಕಾಣ್ತಲ್ಲ ಟೆಡ್ ನ ಜೊತೆಗೆ. ಅಂದ್ರೆ ಟೆಡ್ ಅಂದ್ರೆ ನಿಮ್ಗೆ ಗೊತ್ತಿದೆ ಆಫೀಸರ್ ಆಗಿದ್ದಾನೆ ಅಲ್ಲಿದ್ದು. ಇವಳಿಗೆ ಮೊದಲೇ ಬೇಜಾರಾಗಿರುತ್ತೆ ವಾಲ್ಟರ್ ಜೂನಿಯರ್ ನ ಮಾತಿನಿಂದ. ಅಂದ್ರೆ ವಾಲ್ಟರ್ ಜೂನಿಯರ್ ಹೇಳಿದ್ದ ನೀವ್ ಯಾಕೆ ವೇಶ್ಯ ತರ ಮಾಡ್ತಿದೀರಿ ಅಂತ. ಜೊತೆಗೆ ವಾಲ್ಟರ್ ವೈಟ್ ಕೂಡ ಒಬ್ಬ ಡ್ರಗ್ ಅನ್ನ ತಯಾರಿಕೆ ಮಾಡೋಣ ಗೊತ್ತಾಗಿದೆ. ಅದಕ್ಕೋಸ್ಕರ ಇವಳು ಟೆಡ್ ನ ಬಳಿ ಇದ್ದಾಳೆ. ಇನ್ನೊಂದು ಕಡೆ ವಾಲ್ಟರ್ ವೈಟ್ ನ ಮನೆಗೆ ವಾಲ್ಟರ್ ಜೂನಿಯರ್ ಬಂದಿದ್ದಾನೆ. ನಂಗೆ ಗೊತ್ತಿದೆ ಡ್ಯಾಡ್ ನಿಮ್ಮದು ಯಾವುದೇ ತಪ್ಪಿಲ್ಲ ಇದರಲ್ಲಿ, ನಿಮ್ಮಿಬ್ರದ್ದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಏನಂತ ನನ್ನ ಹತ್ರ ಹೇಳ್ಬೋದು ಅಂತ ಕೇಳ್ತಾನೆ. ಬಟ್ ವಾಲ್ಟರ್ ವೈಟ್ ಹೇಳ್ತಾನೆ ಇದ್ರ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ ಅಂತ. ನಂಗೆ ಕೂಡ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾನೆ. ಇನ್ನೊಂದು ಕಡೆ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ ಜೆಸ್ಸಿನ ತಂದೆ ತಾಯಿ ಬಂದಿದ್ದಾರೆ. ಯಾಕಂದ್ರೆ ಅವರ ಮನೆಯನ್ನ ಮಾರ್ಬೇಕಂತ. ಸೊ ಅವರ ಜಾಗ ಮಾರ್ಬೇಕಾದ್ರೆ ಅದರ ಪ್ರಾಪರ್ಟಿಗೋಸ್ಕರ ಲಾಯರ್ ನ ಬಳಿ ಬರಬೇಕು. ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದಾರೆ ಕೂಡ. ಆಗ ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ಹೌದಾ ನೀವು ಒಳ್ಳೆ ದಿನಾನೇ ಬಂದಿದ್ದೀರಾ, ಯಾಕಂದ್ರೆ ನಿಮ್ಮ ಮನೆಯನ್ನು ಒಬ್ಬ ಖರೀದಿ ಮಾಡೋದಕ್ಕೆ ರೆಡಿ ಇದ್ದಾನೆ ಒಳ್ಳೆ ಕ್ಯಾಶ್ ಕೊಟ್ಟು. ಸೊ ಇಲ್ಲಿ ಫೈನಲ್ ಆಗಿ ಡೀಲ್ ಡನ್ ಆಗುತ್ತೆ. 4 ಲಕ್ಷಕ್ಕೆ ಅವರ ಮನೆಯನ್ನ ಮಾರೋದ್ರಲ್ಲಿದ್ದಾರೆ. ನಿಜವಾಗ್ಲೂ ಆ ಮನೆಗೆ 4 ಲಕ್ಷ ಕೊಡ್ಬೇಕಂತಾನೆ ಅನಿಸುತ್ತೆ ಗುರು. ಸೊ ಇದೆಲ್ಲ ಆದ್ಮೇಲೆ ವಾಲ್ಟರ್ ವೈಟ್ ವಾಪಸ್ ಸ್ಕೈಲರ್ ನ ಮೀಟ್ ಮಾಡೋದಕ್ಕಂತ ಒಮ್ಮೆ ಬರ್ತಾನೆ. ಅದು ಕೂಡ ಪಿಜ್ಜಾವನ್ನು ಹಿಡ್ಕೊಂಡು. ಬಟ್ ಅಗೇನ್ ರಿಜೆಕ್ಟ್ ಆಗುತ್ತೆ. ಸೊ ಅವನ ಕೋಪದಲ್ಲಿ ಪಿಜ್ಜಾವನ್ನ ಬೀಸಾಕ್ ಬಿಡ್ತಾನೆ ಗುರು, ಅದು ಕೂಡ ಮಹಡಿಗೆ. ಅಂಡ್ ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಜೆಸ್ಸಿನ ತಂದೆ ತಾಯಿ ಮನೆಯಿಂದ ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಪ್ಯಾಕ್ ಮಾಡಿ ರೆಡಿ ಆಗಿದ್ದಾರೆ ಹೋಗೋಕೆ. ಯಾಕಂದ್ರೆ ಮನೆಯನ್ನ ಮಾರಿಯಾಗಿದೆ. ಅದ್ರಲ್ಲಿ ಜೆಸ್ಸಿ ಕಾರಲ್ಲಿ ಬರ್ತಿದ್ದಾನೆ. ಅಂಡ್ ಮನೆಯೊಳಗೆ ಹೋಗೋಕೆ ಕೂಡ ನೋಡ್ತಿದ್ದಾನೆ. ಆಗ ಜೆಸ್ಸಿನ ತಂದೆ ಹೇಳ್ತಾನೆ ಇದು ಒಳ್ಳೆ ಟೈಮ್ ಅಲ್ಲ ಹೋಗೋದಕ್ಕೆ. ಜೊತೆಗೆ ಅವನ ತಾಯಿ ಹೇಳ್ತಾರೆ, ನಿಲ್ಲು ಜೆಸ್ಸಿ ಏನ್ ಮಾಡ್ತಿದ್ಯಾ, ನಾವ್ ಈ ಮನೆಯನ್ನ ಮಾರಿದೀವಿ, ಈ ಮನೆ ಓನರ್ ಈಗ ಬೇರೆ ಯಾರೋ ಇದಾರೆ, ಅವ್ರು ಈಗ ಬರ್ಬೋದು ಅಂತ. ಬಟ್ ಇಲ್ಲಿ ಜೆಸ್ಸಿ ಹೇಳ್ತಾನೆ ನಾನು ಈ ಮನೆಯನ್ನ ಖರೀದಿ ಮಾಡಿದೀನಿ ಅಂತ. ಅದು ಕೂಡ ಕೀಯನ್ನು ತೋರಿಸ್ಕೊಂಡು ಗುರು. ಸೊ ಇದರ ಅರ್ಥ ಜೆಸ್ಸಿ ಈ ಮನೆಯನ್ನ ಖರೀದಿ ಮಾಡಿದಾನೆ. ಈಗ ಇದೆ ಇವನ ಸ್ವಂತ ಮನೆ ಆಗಿದೆ. ಇವರಿಗಂತೂ ಶಾಕ್ ಅಲ್ಲಿ ಏನು ಕೂಡ ಅರ್ಥ ಆಗ್ಲಿಲ್ಲ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ವಾಲ್ಟರ್ ವೈಟ್ ನ ಮನೆಗೆ ಮೈಕ್ ಬಂದಿದ್ದಾನೆ. ಅದು ಕೂಡ ತುಂಬಾ ವೈರ್ಸ್ ನ ಸಿಸ್ಟಮ್ ಅನ್ನು ಹಿಡ್ಕೊಂಡು. ಇವನ್ ಏನ್ ಮಾಡ್ತಿದ್ದಾನೆ ಅಂದ್ರೆ ಮನೆಯ ಒಂದು ಬದಿಯಲ್ಲಿ ಸ್ಪೀಕರ್ ನ ರೆಕಾರ್ಡರ್ ನಿಂದ ಇವರ ಎಲ್ಲ ಮಾತುಕತೆಗಳನ್ನ ಕೇಳಬಹುದು ಅಂತಹ ಮೆಷಿನ್ ಅನ್ನ ಇಡ್ತಾರೆ. ಅದೇ ಹೊತ್ತಿನಲ್ಲಿ ರೂಮ್ ಎಲ್ಲ ಬೀಗ ಹಾಕಿರ್ತಾರೆ. ಅದಕ್ಕೋಸ್ಕರ ವಾಲ್ಟರ್ ವೈಟ್ ಒಂದು ಸಣ್ಣ ಅಂಡರ್ ಗ್ರೌಂಡ್ ಜಾಗದಿಂದ ಹೋಗ್ತಾನೆ. ಇದವನೇ ಆ ದಿನವೇ ಮಾಡಿದ್ದ ಕೂಡ. ಸೊ ಇಲ್ಲಿಂದ ಹೋಗಿ ಒಮ್ಮೆ ಸ್ನಾನ ಮಾಡಕಂತ ಒಳಗೋದ್ಮೇಲೆ ಮೈಕ್ ಹೊರಗಡೆಯಿಂದ ನೋಡ್ತಾನೆ. ಇಲ್ಲಿಗೆ ಟೂಕೋನ 2 ಜನ ಕಸಿನ್ ಇದಾರಲ್ಲ ಅವಳಿ ಜವಳಿ ಅವರು ಇಲ್ಲಿಗೆ ಬಂದಿದ್ದಾರೆ. ಅಂದ್ರೆ ವಾಲ್ಟರ್ ವೈಟ್ ಅನ್ನ ಕೊಲ್ಲೋದಕ್ಕೆ ಇವರು ಬಂದಿದ್ದಾರೆ. ಮೈಕ್ ಇದನ್ನ ದೂರದಲ್ಲೇ ನೋಡ್ತಿದ್ದಾನೆ. ಜೊತೆಗೆ ಕಾಲ್ ಮಾಡ್ತಾನೆ ಗುಸ್ತಾವನ ಕಡೆಯವನಿಗೆ. ಇದರ ಅರ್ಥ ಇವನು ಬಂದು ಇಲ್ಲಿ ಗುಸ್ತಾವನ ಬಳಿ ಹೇಳ್ತಾನೆ. ಅಂದ್ರೆ ಮೈಕ್ ಹಾಗೂ ಗುಸ್ತಾವ್ ಪಾರ್ಟ್ನರ್ಸ್ ಗಳಾಗಿದ್ದಾರೆ. ಏನು ಟ್ವಿಸ್ಟ್ ಗುರಿದು. ಸೊ ನಿಜವಾಗ್ಲೂ ನಮ್ಮ ಗುಸ್ತಾವ್ ಏನ್ ಮಾಡ್ತಿದ್ದಾನೆ ಇಲ್ಲಿ. ವಾಲ್ಟರ್ ವೈಟ್ ನ ಮನೆ ಒಳಗನೆ ವೇಟ್ ಮಾಡ್ತಿದ್ದಾರೆ. ವಾಲ್ಟರ್ ವೈಟ್ ಯಾವಾಗ ಹೊರಗಡೆ ಬರ್ತಾನೆ ಅಂತ. ಅದೇ ಹೊತ್ತಿಗೆ ಇವರ ಮೊಬೈಲ್ ಅಲ್ಲಿ ಒಂದು ಮೆಸೇಜ್ ಅನ್ನ ನೋಡ್ತಾರೆ. ನೋಡಿದಾಗ ಬರ್ದಿರುತ್ತೆ ಲಾಸ್ ಪೋಲೋಸ್ ಅಂತ. ಅಂದ್ರೆ ಗೊತ್ತಿದೆ ಗುಸ್ತಾವ್ ಅನ್ನೋದೇ ಆಗಿದೆ ಇದು. ಯಾಕಂದ್ರೆ ಅವನದ್ದೇ ಲೊಕೇಶನ್ ಆಗಿರೋದು ಲಾಸ್ ಪೋಲೋಸ್ ಹೋಟೆಲ್. ಸೊ ಇವರಿಬ್ರು ಅಲ್ಲಿಗೆ ಹೋಗ್ತಾರೆ. ಸೊ ಇವರು ವಾಲ್ಟರ್ ವೈಟ್ ನ ಮನೆಯಿಂದ ಹೋಗಿದ್ದಾರೆ. ಈಗ ಎಪಿಸೋಡ್ 3 ನಿಮ್ಗೆ ಅದೊಂದು ಇನ್ಸಿಡೆಂಟ್ ನೆನಪಿದೆ. ಹ್ಯಾಂಕ್ ಅವತ್ತೊಮ್ಮೆ ಮೆಕ್ಸಿಕೋಗೆ ಒಮ್ಮೆ ಹೋಗಿದ್ದ. ಅದು ಕೂಡ ಹೈಸನ್ಬರ್ಗ್ ಅನ್ನ ಹುಡುಕೋದಕ್ಕೆ ಹಾಗೂ ಡ್ರಗ್ ನ ಬಗ್ಗೆ ಗೊತ್ತಾಗೋದಕ್ಕೆ. ಮತ್ತೆ ಆ ದಿನ ಒಬ್ಬ ವ್ಯಕ್ತಿಯನ್ನು ಕೂಡ ಮೀಟ್ ಆಗಿದ್ದ. ಮತ್ತೆ ಅವನ ಹೆಸರು ಟೋರ್ಟುಗಾ ಅಂತ ಆಗಿತ್ತು. ಹಾಗೇನೆ ಮೆಕ್ಸಿಕೋದಲ್ಲಿ ಇವರಿದ್ದಾಗ ದೂರದಿಂದ ಇವನ ರುಂಡ ಆಮೆಯ ಮೇಲೆ ಹೋಗ್ತಿತ್ತು. ಸೊ ಅವನ ತಲೆಯನ್ನು ಕಡ್ದವರು ಯಾರು ಅಂತ ಇಲ್ಲಿ ರಿವೇಲ್ ಆಗುತ್ತೆ. ಟೋರ್ಟುಗಾ ಹೀಗಿನ ಪಾರ್ಟಿಯಲ್ಲಿ ಬಿದ್ಕೊಂಡಿರ್ತಾನೆ. ಬಟ್ ಅಲ್ಲಿಗೆ ಟೂಕೋನ ಬ್ರದರ್ಸ್ ಗಳು ಅಂದ್ರೆ ಕಸಿನ್ ಇದಾರಲ್ಲ ಇವರು ಇವನ ತಲೆಯನ್ನ ಕಡ್ದಾಕ್ ಬಿಡ್ತಾರೆ. ಆದ್ರೆ ಆಕ್ಚುಲಿ ಇವರು ಯಾಕೆ ಮಾಡಿದ್ರು ಅಂದ್ರೆ ಆ ದಿನ DEA ಆಫೀಸರ್ಸ್ ಗೆ ಇವರೇ ಹೆಲ್ಪ್ ಮಾಡಿದ್ದು ಜಾಗದ ಬಗ್ಗೆ. ಅಂಡ್ ಈಗ ಸೀನ್ ಚೇಂಜ್ ಆಗುತ್ತೆ. ವಾಲ್ಟರ್ ವೈಟ್ ಈಗ ಅವನ ಮನೆಗೆ ಹೋಗಿದ್ದಾನೆ. ಅಂಡ್ ದೂರದಿಂದ ಸ್ಕೈಲರ್ ಕೂಡ ಬರ್ತಿದ್ದಾಳೆ ಅವಳ ಮಗಳ ಜೊತೆಗೆ. ಒಳಗಡೆ ವಾಲ್ಟರ್ ವೈಟ್ ಇದ್ದದನ್ನ ನೋಡಿ ಹೇಳ್ತಾಳೆ ನೀ ಇಲ್ಲಿಂದ ಈಗನೇ ಜಾಗ ಖಾಲಿ ಮಾಡು ಅಂತ. ಬಟ್ ವಾಲ್ಟರ್ ವೈಟ್ ಅಂತೂ ಒಪ್ಪೋದೇ ಇಲ್ಲ. ಸ್ಕೈಲರ್ ಹೇಳ್ತಾಳೆ ನಾನು ಈಗ ಪೊಲೀಸ್ಗೆ ಕಾಲ್ ಮಾಡ್ತೀನಿ, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ ನೀನ್ ಏನ್ ಬೇಕಾದ್ರೂ ಹೇಳು, ನಂಗೆ ಈ ಫ್ಯಾಮಿಲಿ ಮುಖ್ಯ ಆಗಿದೆ. ಮತ್ತೆ ಸ್ಕೈಲರ್ ಕೋಪದಿಂದ ಕಾಲ್ ಮಾಡಿ ಬಿಡ್ತಾಳೆ ಪೊಲೀಸ್ಗೆ. ಜೊತೆಗೆ ಹೇಳ್ತಾಳೆ ಕಾಲ್ ನಲ್ಲಿ ನನ್ನ ಗಂಡನ ಕಿರುಕುಳ ತಡೆಯೋಕೆ ಆಗುದಿಲ್ಲ, ಅದಕ್ಕೋಸ್ಕರ ಈಗನೇ ಬನ್ನಿ ಅಂತ. ಇವಳಿಗೆ ವಾಲ್ಟರ್ ವೈಟ್ ಒಬ್ಬ ಡ್ರಗ್ ಅನ್ನ ತಯಾರಿಸುವವನಂತ ಹೇಳೋಕೆ ಆಗುದಿಲ್ಲ. ಯಾಕಂದ್ರೆ ವಾಲ್ಟರ್ ಜೂನಿಯರ್ ಗೆ ತಪ್ಪಿಕೊಡೋ ಈ ವಿಷಯ ಗೊತ್ತಾದ್ರೆ ಅವನಲ್ಲದೆ ಅವರ ಇಡೀ ಫ್ಯಾಮಿಲಿನೇ ಹಾಳಾಗುತ್ತೆ. ಸೊ ಈ ಪಾಯಿಂಟ್ ಹಿಡ್ಕೊಂಡು ನಮ್ಮ ವಾಲ್ಟರ್ ವೈಟ್ ಪ್ಲಾನ್ ಮಾಡಿದಾನೆ. ಮತ್ತೆ ಇಷ್ಟೆಲ್ಲ ಆಗ್ತಿರುವಾಗ ಇಲ್ಲಿ ಕಾಲೇಜ್ ನಿಂದ ಬಂದ ನಮ್ಮ ವಾಲ್ಟರ್ ಜೂನಿಯರ್ ಹೈ ಡ್ಯಾಡ್ ಏನ್ ಮಾಡ್ತಿದಾರೆ ಇಲ್ಲಿ ಅಂತ ಹೇಳ್ತಾನೆ. ವಾಲ್ಟರ್ ವೈಟ್ ಹೇಳ್ತಾನೆ ನೀನ್ ಇಲ್ಲೇನಿಲ್ಲ ನಾನೀಗ ಕುಕ್ ಮಾಡ್ಕೊಂಡು ಬರ್ತೀನಿ ಅಂತ. ಅಂಡ್ ಅದೇ ಹೊತ್ತಿಗೆ ಎಂಟರ್ ಆಗ್ತಾರೆ ಮನೆಗೆ ಕಾಪ್ಸ್ ಗಳು ಅಂದ್ರೆ ಪೊಲೀಸ್ ಗಳು. ಆಗ ವಾಲ್ಟರ್ ಜೂನಿಯರ್ ಸ್ಕೈಲರ್ ನ ಬಳಿ ಹೇಳ್ತಾನೆ ನಿಜವಾಗ್ಲೂ ನೀವು ಪೊಲೀಸರನ್ನ ಕರೆಸಿದ್ರ ಮನೆಗೆ, ಅದು ಕೂಡ ಅಂಡ್ ಅಪ್ಪನಿಗೆ ಕೇಸ್ ಹಾಕೋ ಪ್ಲಾನ್ ಅಲ್ಲಿ ಇದ್ದೀರಾ. ಮತ್ತೆ ಸ್ಕೈಲರ್ ಪೊಲೀಸ್ಗೆ ಹೇಳ್ತಾಳೆ ನಂಗೆ ಈಗನೇ ವಾಲ್ಟರ್ ವೈಟ್ ಮನೆಯಿಂದ ತೊಲಗಬೇಕು. ಪೊಲೀಸ್ ಕೇಳ್ತಾನೆ ಅವನಂತದ್ ಏನ್ ಮಾಡಿದಾನೆ, ಅವನೇನಾದ್ರೂ ನಿಂಗೆ ಹೊಡೆದ್ನ. ಸ್ಕೈಲರ್ ಹೇಳ್ತಾಳೆ ಇಲ್ಲ. ಅವನೇನಾದ್ರೂ ಕಿರುಕುಳ ಮಾಡಿದ್ನ. ಸ್ಕೈಲರ್ ಹೇಳ್ತಾಳೆ ಇಲ್ಲ. ಹಾಗಾದ್ರೆ ನಾವ್ ಯಾಕೆ ಅವನನ್ನ ಹಿಡ್ಕೊಳ್ಬೇಕು. ಸ್ಕೈಲರ್ ಹೇಳ್ತಾಳೆ ಅವನ್ ಯಾವ್ದು ಹೊಡೆಯೋದು ಬಡಿಯೋದು ಮಾಡ್ಲಿಲ್ಲ, ಬದಲಾಗಿ
ನನ್ನ ಮನಃಶಾಂತಿಗೋಸ್ಕರ ಹೇಳ್ತಿದ್ದೀನಿ. ಪೊಲೀಸ್ ಹೇಳ್ತಾರ ನೀವ್ ಈ ರೀತಿ ತಪ್ಪಿ ಕೂಡ ಕಂಪ್ಲೇಂಟ್ ಮಾಡಬೇಡಿ, ಯಾಕಂದ್ರೆ ಈ ಮನೆ ಮಾಲೀಕ ಬೇರೆ ಯಾರು ಅಲ್ಲ, ವಾಲ್ಟರ್ ವೈಟ್ ಆಗಿದ್ದಾರೆ. ಸೊ ಯಾವುದೇ ಕೋರ್ಟ್ ಗಳ ಕೇಸ್ ಇಲ್ಲದೆ ನಿಮ್ಮನ್ನ ಏನ್ ಮಾಡೋಕೋ ಆಗೋದಿಲ್ಲ. ನಿಮ್ಮ ಹತ್ರ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ನಮ್ಮ ಹತ್ರ ಹೇಳ್ಬೋದು ಅಂತ ಹೇಳ್ಬಿಡ್ತಾನೆ. ಆಗ ವಾಲ್ಟರ್ ಜೂನಿಯರ್ ಹೇಳ್ತಾನೆ ನನ್ನ ಡ್ಯಾಡ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ನಂಗೆ ಗೊತ್ತಿದೆ, ಸ್ಕೈಲರೇ ತಪ್ಪಾಗಿ ಮಾತಾಡ್ತಿರೋದು ಅಂತ. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಎಲ್ಲ ಪೊಲೀಸ್ಗಳು ಹೋಗ್ತಾರೆ. ಅದರಲ್ಲಿ ಇನ್ನೊಂದು ಕಡೆ ಬೇರೆನೆ ಆಗ್ತಿದೆ. ಸಾಲವಂಕ ಫ್ಯಾಮಿಲಿ ಆಗಿರುವಂತ ಹೆಕ್ಟರ್ ಹಾಗೂ ಟೂಕೋನ್ 2 ಜನ ಕಸಿನ್ಸ್ ಗಳು ಸೇರಿ ಗುಸ್ತಾವೋ ಫ್ರಿಂಗ್ ಅನ್ನ ಮೀಟ್ ಮಾಡಕ್ ಹೋಗ್ತಿದ್ದಾರೆ. ಗುಸ್ತಾವೋ ಫ್ರಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ ಡ್ರಗ್ ಅನ್ನ ವಿತರಣೆ ಮಾಡೋನು. ಮತ್ತೆ ನಮ್ಗೆ ಈಗ ಗೊತ್ತಾಗುತ್ತೆ ಯಾಕೆ ಇವರು ಆಕ್ಚುಲಿ ಇಲ್ಲಿಗೆ ಬಂದಿದ್ದಾರೆ. ಇವರ ಜೊತೆ ಇದ್ದವನು ಹೇಳ್ತಾನೆ ನಾವ್ ಇಲ್ಲಿಗೆ ಯಾಕೆ ಬಂದಿದೀವಿ ಅಂದ್ರೆ ನಾವು ಕೇಳಿದೀವಿ ಸುದ್ದಿಯನ್ನ. ನೀನು ಅಂದ್ರೆ ಗುಸ್ತಾವೋ ಫ್ರಿಂಗ್ ಹೈಸೆನ್ಬರ್ಗ್ ನ ಜೊತೆಗೆ ಡೀಲಿಂಗ್ ಮಾಡ್ಕೊಂಡಿದ್ರೆ, ಜೊತೆಗೆ ಅವನು ಮಾಡಿದಂತಹ ಡ್ರಗ್ ಅನ್ನ ನೀನು ಸಪ್ಲೈ ಮಾಡಿದಿ ಅಂತ ಕೂಡ ಗೊತ್ತಾಗಿದೆ. ಬೈ ದ ವೇ ಹೈಸೆನ್ಬರ್ಗ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅದು ವಾಲ್ಟರ್ ವೈಟ್ ನದೇ ಆಗಿದೆ ಹೆಸರು. ಗುಸ್ತಾವ್ ಹೇಳ್ತಾನೆ ಹೌದು ಅವನ ಹೆಸರು ಮಾತ್ರ ಹೈಸೆನ್ಬರ್ಗ್ ಅಂತಲ್ಲ ವಾಲ್ಟರ್ ವೈಟ್ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ ಓಕೆ ಈಗ ಮ್ಯಾಟ್ರಿಗೆ ಬರೋಣ. ನಮ್ಗೆ ಈಗ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಿನ್ನ ಕಣ್ಣಿದುರಲ್ಲೇ ಈಗ ಸಾಲಮಂಕ ಫ್ಯಾಮಿಲಿ ಕಾಣ್ತಿದೆ. ಇವರೆಲ್ಲ ಎಷ್ಟು ದೊಡ್ಡ ಕ್ರಿಮಿನಲ್ಸ್ ಗಳು, ಡಾನ್ ಗಳು ಅಂತ ನಿಂಗೆ ಗೊತ್ತಿದೆ. ನಾವು ಇಷ್ಟು ಸಮಯ ಡ್ರಗ್ ಅನ್ನೆಲ್ಲ ಸಪ್ಲೈ ಮಾಡ್ತಿದ್ದದ್ದು ಟೂಕೋನ ಕಾರಣದಿಂದಲೇ, ಹಾಗೇನೆ ಅವನ ಕಾರಣದಿಂದಲೇ ನಾವು ಬೇರೆ ಬೇರೆ ಕಡೆಗಳಿಗೂ ಕೂಡ ಡ್ರಗ್ ಅನ್ನ ಸಪ್ಲೈ ಮಾಡ್ತಿದ್ವಿ. ಸೊ ಈಗ ಅವನ ಸಾವಾಗಿದೆ, ಇದರ ಅರ್ಥ ಸಾವಿಗೆ ಇನ್ನೊಂದು ಬಲಿ ಆಗ್ಲೇಬೇಕು, ಅಂದ್ರೆ ವಾಲ್ಟರ್ ವೈಟ್ ಅನ್ನ ನಾವು ಕೊಲ್ತೀವಿ ಅಂತ. ಆಗ ಗುಸ್ತಾವ್ ಹೇಳ್ತಾನೆ ಓಕೆ ನಂಗೆ ನಿಮ್ಮ ಪ್ರಾಬ್ಲಮ್ ಅರ್ಥ ಆಗಿದೆ, ನೀವು ಅವನ ಜೊತೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಂಗೆ ಏನು ಬೇಜಾರಿಲ್ಲ. ಆದ್ರೆ ಸದ್ಯಕ್ಕೆ ನಾನು ಅವನ ಬಿಸ್ನೆಸ್ ಆಗಿ ಯೂಸ್ ಮಾಡಿದ್ದೀನಿ. ಅವನನ್ನ ಹಿಡ್ಕೊಂಡು ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಮಾಡಬಹುದು. ಸೊ ಒಮ್ಮೆ ನನ್ನ ಬಿಸ್ನೆಸ್ ಮುಗ್ದ್ಮೇಲೆ ನೀವು ಅವನನ್ನ ಕೊಲ್ಲಿ ಏನ್ ಬೇಕಾದ್ರೂ ಮಾಡಿ ನಾನು ಕ್ಯಾರೆ ಮಾಡುದಿಲ್ಲ ಅಂತ ಹೇಳ್ತಾನೆ. ಆಗಲೇ ಹೆಕ್ಟರ್ಗೆ ತುಂಬಾ ಕೋಪ ಬರ್ತಿದೆ. ಅವನಿಗೆ ಈಗನೇ ಕೊಲ್ಬೇಕು ಅಂತ ಅನಿಸ್ತಿದೆ. ಮತ್ತೆ ಈಗ ಹೊರಗಡೆ ಹೋಗ್ತಾರ. ಈ ವ್ಯಕ್ತಿ ಹೇಳ್ತಾನೆ ನೋಡು ಗುಸ್ತಾವೋ ನಿನ್ನದೇನು ಬಿಸ್ನೆಸ್ ಇದೆ ಪಕ್ಕದನ್ನ ಮುಗಿಸ್ಕೋ, ಇಲ್ಲದಿದ್ರೆ ನಿನ್ನ ಜೀವನನೇ ಹೋಯ್ತು ಅಂತಾನೆ ತಿಳ್ಕೊ. ಯಾಕಂದ್ರೆ ನನ್ನನ್ನ ನೀನು ಕನ್ವಿನ್ಸ್ ಮಾಡಬಹುದು, ಆದ್ರೆ ಟೂಕೋನ ಕಸಿನ್ಸ್ ಗಳು ತುಂಬಾನೇ ಖತರ್ನಾಕ್ ಇದ್ದಾರೆ, ಮತ್ತೆ ನಿನ್ನನ್ನು ಕೊಂದೇ ಬಿಡ್ತಾರ ಬಿಟ್ಬಿಟ್ರೆ. ಸೊ ಇಲ್ಲೇ ನಮ್ಗೆ ಗೊತ್ತಾಗ್ತಿದೆ ಎಷ್ಟು ಡೇಂಜರಸ್ ಗುರು ಇವರಿಬ್ರು. ಇನ್ನೊಂದು ಕಡೆ ನಮ್ಮ ಜೆಸ್ಸಿ ಅಂತೂ ಒಂಟಿಯಾಗಿ ಬದುಕ್ತಿದ್ದಾನೆ. ಇವನು ಡೈಲಿ ವಾಲ್ಟರ್ ವೈಟ್ ಗೆ ಕಾಲ್ ಮಾಡೋಕೆ ನೋಡ್ತಿದ್ದಾನೆ. ಆದ್ರೆ ಕಾಲ್ ನ ಸೌಂಡ್ ಬರ್ತಿದೆ ಸ್ಕೈಲರ್ ನ ವಾಯ್ಸ್ ನಲ್ಲಿ. ಅಂದ್ರೆ ಇದೊಂದು ಹಳೆ ಕಾಲದ ಮೊಬೈಲ್ ಆಗಿದೆ. ಸೊ ಇದರಲ್ಲಿ ವಾಯ್ಸ್ ಮೆಸೇಜ್ ರೀತಿ ಕಳಿಸೋಕಾಗುತ್ತೆ. ಹಾಗಾಗಿ ಜೆಸ್ಸಿ ಯಾವಾಗೆಲ್ಲ ಕಾಲ್ ಮಾಡ್ತಾನೆ ಅವನಿಗೆ ಒಂದು ರಿಂಗ್ ಟೋನ್ ಬರುತ್ತೆ. ನಾನು ಸ್ಕೈಲರ್ ಮಾತಾಡ್ತಿದ್ದೀನಿ ಅಂದ್ರೆ ವಾಲ್ಟರ್ ವೈಟ್ ನ ಹೆಂಡತಿ. ನೀವು ತಪ್ಪಿ ಕೂಡ ಈ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿದ್ರೆ ನಾನೊಂದು ಹೇಳಕ್ ಇಷ್ಟಪಡ್ತೀನಿ, ತಪ್ಪಿ ಕೊಡಿದಕ್ಕೆ ಕಾಲ್ ಮಾಡಬೇಡಿ ಮತ್ತೆ ನನ್ನ ಗಂಡನನ್ನ ಹಾಳು ಮಾಡಬೇಡಿ ಅಂತ. ಸೊ ಜೆಸ್ಸಿ ಎಷ್ಟು ಕಾಲ್ ಮಾಡಿದ್ರು ಕೂಡ ಇದೇ ರಿಂಗ್ ಟೋನ್ ಬರ್ತಿದೆ, ಅಂದ್ರೆ ಇದೇ ವಾಯ್ಸ್ ಮೆಸೇಜ್ ಬರ್ತಿದೆ. ಇನ್ನೊಂದು ಕಡೆ ಹ್ಯಾಂಗ್ ಫುಲ್ ಇನ್ವೆಸ್ಟಿಗೇಷನ್ ಮೂಡಲ್ಲಿದ್ದಾನೆ. ಇದ್ದ ಜಾಗಕ್ಕೆಲ್ಲ ಹೋಗ್ತಾನೆ, ರಿಸರ್ಚ್ ಮಾಡ್ತಿದ್ದಾನೆ ಯಾರಿರ್ಬೋದು ಈ ಹೈಸೆನ್ಬರ್ಗ್. ಹಾಗೆ ಅದಕ್ಕೋಸ್ಕರ ಇವನು ಹೋಗ್ತಾ ಹೋಗ್ತಾ ಇದ್ದವ್ರ ಹತ್ರ ಮಾತಾಡಿಸ್ತಾನೆ. ಬಟ್ ಸರಿಯಾದ ಕ್ಲೂ ಅನ್ನೋದು ಸಿಗೋದಿಲ್ಲ. ಇವನಂತೂ ಕುಡುಕರ ಬಳಿ ಹೋದ, ಡ್ರಗ್ ಡೀಲಿಂಗ್ ನವರ ಬಳಿ ಕೂಡ ಹೋಗಿದ್ದ, ಹಾಗೇನೆ ಸ್ವಲ್ಪ ಫೈಟ್ ಕೂಡ ಮಾಡ್ಕೊಂಡು ಬಂದ. ಆದ್ರೂ ಕೂಡ ಅಷ್ಟೊಂದು ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಅಂಡ್ ಈಗ ಇನ್ನೊಂದು ಕಡೆ ಜೆಸ್ಸಿ ಎಷ್ಟು ಸಲ ಕಾಲ್ ಮಾಡಿದ್ರು ಕೂಡ ವಾಲ್ಟರ್ ವೈಟ್ ಪಿಕ್ ಮಾಡದೇ ಇರೋ ಕಾರಣ ಅವನೇ ಸ್ಟಾರ್ಟ್ ಮಾಡ್ತಾನೆ ಕುಕಿಂಗ್ ಮಾಡೋದಕ್ಕೆ. ಅಂದ್ರೆ ಅವನು ಡ್ರಗ್ ನ ತಯಾರಿಕೆಯನ್ನ ಮಾಡ್ತಿದ್ದಾನೆ. ಅದು ಕೂಡ ವಾಲ್ಟರ್ ವೈಟ್ ಇಲ್ದೆ, ಯಾಕಂದ್ರೆ ಅವನು ಲೈಫ್ ನಲ್ಲಿ ಎಲ್ಲವನ್ನ ಕಳ್ಕೊಂಡಿದ್ದಾನೆ. ಸೊ ಇದನ್ನ ಕಂಟಿನ್ಯೂ ಮಾಡ್ತಿದ್ದಾನೆ. ಹಾಗೇನೆ ಇನ್ನೊಂದು ಕಡೆ ಸ್ಕೈಲರ್ ಎದುರು ಫೈನಲ್ ಆಗಿ ವಾಲ್ಟರ್ ವೈಟ್ ತಾನು ಗಳಿಸಿದಂತಹ ಎಲ್ಲ ಹಣವನ್ನು ಇಟ್ಬಿಡ್ತಾನೆ. ಇದನ್ನ ನೋಡಿ ಸ್ಕೈಲರ್ ಗಂತೂ ಶಾಕ್ ಆಗ್ಬಿಡ್ತು, ಎಲ್ಲಿಂದ ಇಷ್ಟು ಹಣ ಬಂತು ಅಂತ. ಅಂಡ್ ಅವಳಿಗೆ ಗೊತ್ತಿದ್ದ ಕೂಡ ಇದು ಡ್ರಗ್ ನ ಮೂಲಕನೇ ಆಗಿದೆ ಅಂತ. ಜೊತೆಗೆ ವಾಲ್ಟರ್ ವೈಟ್ ಕೂಡ ಹೇಳ್ತಾನೆ ನಾವಿನ್ನು ಮಾತಾಡಬಹುದು ಅಂತ. ಮತ್ತೆ ಈಗ ಇಬ್ರು ಕೂಡ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ವಾಲ್ಟರ್ ವೈಟ್ ಹೇಳ್ತಾನೆ ಇದರಲ್ಲಿ ತುಂಬಾನೇ ಹಣ ಇದೆ, ನನ್ನ ಖರ್ಚುಗಳು, ನಿನ್ನ ಖರ್ಚುಗಳು, ಮಗನ ಹೈಸ್ಕೂಲ್ ಫೀಸ್ ಗಳು, ಅವನ ಟ್ರೀಟ್ಮೆಂಟ್ ಗಳು, ನಮ್ಮ ಮನೆಯ ಖರ್ಚುಗಳು, ಹೀಗೇನೆ ಎಲ್ಲಾ ಖರ್ಚುಗಳನ್ನ ಇದರಲ್ಲಿ ಮಾಡಬಹುದು. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ನನ್ನ ಫ್ಯಾಮಿಲಿಗೋಸ್ಕರ, ಪ್ಲೀಸ್ ಸ್ಕೈಲರ್ ಇದನ್ನ ಎಕ್ಸೆಪ್ಟ್ ಮಾಡು ಅಂತ ಹೇಳ್ತಾನೆ. ಹಾಗೇನೆ ನೋಡು ಇದೇನು ಕದ್ದ ಹಣ ಅಲ್ಲ, ಬದಲಾಗಿ ನಾನೇ ಗಳಿಸಿದ್ದು ಇದು. ಸೊ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಹಣ ಮಾಡಿದಕ್ಕೆ ನಿನ್ನ ಸಪೋರ್ಟ್ ಅಂತೂ ಬೇಕಾಗಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾಳೆ ನೀನು ಸಿಗುವಾಗ ನೀನು ನನ್ನ ಮಾತಿಗೆ ಒಪ್ತೀಯಾ ಇಲ್ವಾ ಅಂತ ಹೇಳ್ತೀಯಾ ಅಂತ ಗೊತ್ತಾಗ್ಬೇಕು ಅಂತ. ಸೊ ಆ ದಿನ ಮುಗಿಯೋಕಾಗುತ್ತೆ. ಅಂಡ್ ಈಗ ಸ್ಕೈಲರ್ ಹೋಗಿರ್ತಾಳೆ ಕೆಲಸಕ್ಕೆ. ಜೊತೆಗೆ ಸ್ಕೈಲರ್ ಗೆ ವಾಲ್ಟರ್ ವೈಟ್ ನ ವರ್ತನೆ ತುಂಬಾ ಕೆಟ್ಟದಾಗಿ ಅನಿಸ್ತು. ಅಂಡ್ ಅಲ್ಲಿ ಕೆಲಸದಲ್ಲಿ ಟೆಡ್ ಇದ್ದ, ಮತ್ತೆ ಇವಳು ಅದೇ ಕೋಪದಲ್ಲಿ ಟೆಡ್ ನನ್ನ ರೊಮ್ಯಾನ್ಸ್ ಮಾಡ್ತಾಳೆ. ಇದೆಲ್ಲ ಆದ್ಮೇಲೆ ವಾಪಸ್ ಮನೆಗೆ ಬಂದಾಗ ವಾಲ್ಟರ್ ವೈಟ್ ಇಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಿರ್ತಾನೆ ಡಿನ್ನರ್ ಗೋಸ್ಕರ. ಆದ್ರೆ ಅವಳು ವಾಲ್ಟರ್ ವೈಟ್ ನ ಬಳಿ ಬಂದು ಹೇಳ್ತಾಳೆ ನಾನು ಟೆಡ್ ನನ್ನ ಮಾಡಿದೀನಿ ಅಂತ. ಇದರ ಅರ್ಥ ಸ್ಕೈಲರ್ ಟೆಡ್ ನ ಜೊತೆ ಮಾಡಿದಾಳೆ. ಇದನ್ನ ಕೇಳಿ ವಾಲ್ಟರ್ ವೈಟ್ ಅಂತೂ ತುಂಬಾನೇ ಕೋಪ ಬರುತ್ತೆ. ಜೊತೆಗೆ ಅನ್ಸುತ್ತೆ ಯಾಕೆ ಮಾಡಿದ್ಲು ಅಂತ. ಸೊ ಕಥೆಯಲ್ಲಿ ನಿಜವಾಗ್ಲೂ ಏನಾಗ್ತಿದೆ. ಅಂಡ್ ಈಗ ಎಪಿಸೋಡ್ 4 ಈಗ ನಮ್ಗೆ ಕಾಣ್ತಾನೆ ಜೆಸ್ಸಿ. ನಿಮ್ಗೆ ಗೊತ್ತಿರೋ ಹಾಗೆ ಇವನು ಸ್ವಲ್ಪ ಡ್ರಗ್ ಅನ್ನ ತಯಾರಿಸಿದ್ದ. ಸೊ ಅದನ್ನ ಮಾರೋದಕ್ಕೆ ಅಂತ ಒಂದು ಜಾಗಕ್ಕೆ ಹೋಗ್ತಾನೆ. ಅದು ಕೂಡ ಯಾವುದೇ ಒಂದು ಪ್ರಾಪರ್ ಆದ ಪ್ಲಾನ್ ಇಲ್ಲದ. ಜೆಸ್ಸಿ ಕೂಡ ವಾಲ್ಟರ್ ವೈಟ್ ನ ಜೊತೆಗೆ ಸ್ವಲ್ಪ ಕೆಲಸ ಮಾಡಿದ ಕಾರಣ ಇವನಿಗೆ ಕೂಡ ಗೊತ್ತಿದೆ ಹೇಗೆ ಡ್ರಗ್ ಅನ್ನ ತಯಾರಿಕೆ ಮಾಡೋದು ಅಂತ. ಅಂಡ್ ಜೆಸ್ಸಿ ಈ ಅಂಗಡಿಗೆ ಡ್ರಗ್ ಅನ್ನ ಕೊಟ್ಟು ಆಚೆ ಹೋಗ್ತಾನೆ. ಮತ್ತೆ ಒಳಗೆ ನೋಡಿದಾಗ ಇಲ್ಲಿ ಕಾಪ್ಸ್ ಬಂದಿದ್ದಾರೆ, ಅಂದ್ರೆ ಪೊಲೀಸ್ ಬಂದಿದ್ದಾರೆ. ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ಇಲ್ಲಿದ್ದಾರೆ ಮೈಕ್ ಹಾಗೂ ಸೋಲ್ ಗುಡ್ ಮ್ಯಾನ್. ಅಂಡ್ ಇಲ್ಲಿ ಮೈಕ್ ಬಂದಿದ್ದಾನೆ ವಾಲ್ಟರ್ ವೈಟ್ ನ ಮನೆಯಲ್ಲಿ ಇಟ್ಟಿದ್ದಂತಹ ಸ್ಪೀಕರ್ ರೆಕಾರ್ಡ್ ಅನ್ನ ತಗೊಂಡ್ ಬಂದು. ಅಂಡ್ ಇವರು ಇದನ್ನ ಆನ್ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ರೆಕಾರ್ಡ್ ಆಗಿತ್ತು ವಾಲ್ಟರ್ ವೈಟ್ ಮನೆಯಲ್ಲಿ ಏನೆಲ್ಲ ಬೊಬ್ಬೆ ಹಾಕಿದ್ರು ಅಂತ. ಇದರಲ್ಲಂತೂ ಜೋರಾದ ಬೊಬ್ಬೆನೆ ಕೇಳ್ತಿದೆ. ವಾಲ್ಟರ್ ವೈಟ್ ಹಾಗೂ ಸ್ಕೈಲರ್ ನದು ದೊಡ್ಡದೊಂದು ಗಲಾಟೆ ನಡೆದಿದೆ. ವಾಲ್ಟರ್ ವೈಟ್ ಹೇಳ್ತಾನೆ ನೀನು ಅವನನ್ನ
ಮಾಡಿದ್ಯಾ, ನೀನೊಬ್ಬ ದೊಡ್ಡ ವೇಶ್ಯ ಅಂತ. ಟೆಡ್ ಎಲ್ಲಿದ್ದಾನೆ ಹೇಳು, ನಾನು ಅವನನ್ನ ಇವತ್ತು ಕೊಲ್ಲದೆ ಬಿಡೋದಿಲ್ಲ ಅಂತ. ಸೊ ಅದೇ ಕೋಪದಲ್ಲಿ ವಾಲ್ಟರ್ ವೈಟ್ ಇಲ್ಲಿ ಬಂದಿದ್ದಾನೆ ಬೆಳಿಗ್ಗೆನೆ ಕಾರ್ ನಲ್ಲಿ, ಅದು ಕೂಡ ಟೆಡ್ ನ ಆಫೀಸ್ ನ ಹೊರಗಡೆ. ಒಳಗಡೆ ಎಂಟ್ರಿ ಆದ್ರೆ ಇಲ್ಲಿ ಒಬ್ರು ಕ್ಯಾಶಿಯರ್ ಕಾಣ್ತಿದ್ದಾರೆ. ವಾಲ್ಟರ್ ವೈಟ್ ಕೇಳ್ತಾನೆ ಟೆಡ್ ಎಲ್ಲಿ ಅಂತ ಕೋಪದಲ್ಲೇ. ಕ್ಯಾಶಿಯರ್ ಹೇಳ್ತಾಳೆ ಟೆಡ್ ತುಂಬಾ ಬಿಸಿ ಇದಾರೆ, ಅವರಿಗೆ ಈಗ ಮೀಟ್ ಆಗೋಕೆ ಆಗುದಿಲ್ಲ ಅಂತ. ವಾಲ್ಟರ್ ವೈಟ್ ಕೂಡ ಹೇಳ್ತಾನೆ ಓಕೆ ನನ್ಗೆ ಇಡೀ ದಿನ ಟೈಮ್ ಇದೆ, ಎಷ್ಟು ಬಿಸಿ ಅಂತ ನಾನು ಕೂಡ ನೋಡ್ತೀನಿ. ಸೊ ಹೀಗೇನೆ ಸ್ವಲ್ಪ ವೇಟ್ ಮಾಡ್ತಿದ್ದ. ಅದೇ ಟೈಮ್ಗೆ ಇಲ್ಲಿ ಪರದೆಯನ್ನು ಓಪನ್ ಮಾಡ್ತಿರೋದು ಟೆಡ್ ಅಂತ ಕಾಣುತ್ತೆ. ಅಂಡ್ ವಾಲ್ಟರ್ ವೈಟ್ ಅಂತೂ ಕೋಪದಿಂದ ನಾಗ್ತಿದ್ದಾನೆ ಇವನನ್ನ ನೋಡಿ. ಹಾಗಾದ್ರೆ ಫೈನಲ್ ಆಗಿ ಸಿಕ್ಬಿದ್ದ. ಟೆಡ್ ನಾನಿನ್ನ ನೋಡ್ದೆ ಮಗನ, ಇದೇನು ಕಣ್ಣು ಮುಚ್ಚಾಲ ಆಡೋ ಟೈಮ್ ಅಲ್ಲ, ಕಮಾನ್ ಡೋರ್ ಅನ್ನು ಓಪನ್ ಮಾಡು, ನಿಂಗೆ ಇವತ್ತು ಮಾರಿ ಹಬ್ಬ ಕಾದಿದೆ ಅಂತ. ಸೊ ಟೆಡ್ ಆದ್ರೂ ಕೂಡ ಬಾಗಿಲು ತೆರೆಯೋದಿಲ್ಲ. ಇದರಿಂದ ವಾಲ್ಟರ್ ವೈಟ್ ಗೆ ತುಂಬಾನೇ ಬಿಪಿ ರೇಸ್ ಆಯ್ತು. ಸೊ ಅವನಲ್ಲಿದ್ದಂತಹ ಒಂದು ಪ್ಲಾಂಟ್ ಅನ್ನ ತೆಗಿತಾನೆ, ಮತ್ತೆ ಅದರಿಂದ ಗಾಜನ ಹೊಡಿಯೋಕೆ ನೋಡ್ತಾನೆ. ಆದ್ರೆ ಮೇಲಿನಿಂದ ಸ್ಕೈಲರ್ ಕೂಡ ಬೇಡ್ತಿದ್ದಾಳೆ, ಏನ್ ಮಾಡ್ತಿದ್ಯಾ ವಾಲ್ಟರ್ ನೀನು. ಜೊತೆಗೆ ಅಲ್ಲಿದ್ದಂತ ಕ್ಯಾಶಿಯರ್ ಕೂಡ ಕಾಲ್ ಮಾಡ್ತಾಳೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕರೆಯೋದಕ್ಕೆ. ಸೊ ಎಲ್ರು ಕೂಡ ಸೇರಿ ವಾಲ್ಟರ್ ವೈಟ್ ಅನ್ನ ಹಿಡಿದು ಹೊರಗಡೆ ಹಾಕ್ತಾರೆ. ಕೊನೆಗೆ ವಾಲ್ಟರ್ ವೈಟ್ ಹೇಳ್ತಾನೆ ನನ್ನನ್ನ ಬಿಟ್ಬಿಡಿ ನಾನೇ ಹೋಗ್ತೀನಿ ಅಂತ. ಮತ್ತೆ ಅದೇ ಕೋಪದಲ್ಲಿ ಹೋಗ್ತಿದ್ದಾಗ ಇಲ್ಲಿ ಮೈಕ್ ಬರ್ತಾನೆ. ಇವನು ಬಂದು ನಮ್ಮ ವಾಲ್ಟರ್ ವೈಟ್ ಅನ್ನ ಕಾರ್ನೊಳಗೆ ನುಗ್ಗಿಸ್ತಾನೆ. ಅಂಡ್ ಈಗ ಇವರು ಬರ್ತಾರೆ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ. ಇಲ್ಲಿ ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ ಸಮಾಧಾನ ಮಾಡ್ಕೋ ವಾಲ್ಟರ್, ಇಂತಹ ಘಟನೆಗಳು ಅಪರೂಪಕ್ಕೊಮ್ಮೆ ಆಗ್ತದೆ ಲೈಫ್ ನಲ್ಲಿ, ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬಾರ್ದು, ನೀನು ಚಿಂತೆ ಮಾಡ್ಬೇಕು ಬಿಸ್ನೆಸ್ ನ ಬಗ್ಗೆ. ಆಗ ವಾಲ್ಟರ್ ವೈಟ್ ಹೇಳ್ತಾನೆ ಇದೆಲ್ಲ ಹೇಗ್ ಸಾಧ್ಯ ನಿಂಗೆ ಗೊತ್ತಿರೋದಕ್ಕೆ, ಇದು ನನ್ನ ಮತ್ತು ಸ್ಕೈಲರ್ ನ ನಡುವೆ ಆದಂತಹ ವಿಷಯ ಆಗಿದೆ. ಹಾಗಾದ್ರೆ ನೀವು ನನ್ನ ಮನೆಗೆ ಬಂದು ಸ್ಪೀಕರ್ ಇಟ್ಟಿದ್ದೀರಾ, ಜೊತೆಗೆ ನಮ್ಮ ಮಾತುಗಳನ್ನ ರೆಕಾರ್ಡ್ ಮಾಡಿದೀರಾ ಅಂತ. ವಾಲ್ಟರ್ ವೈಟ್ ಅಂತೂ ಮೊದಲೇ ಕೋಪದಲ್ಲಿದ್ದ. ಸೊ ಸೋಲ್ ಗುಡ್ ಮ್ಯಾನ್ ಗಂತೂ ನಾಯಿ ಹೊಡೆದಂಗ್ ಹೊಡಿತಾನೆ. ಸೊ ಇಲ್ಲಿ ಸಣ್ಣ ಫೈಟಿಂಗ್ ಆಗ್ತಿದ್ದಾಗ ಮೈಕ್ ಬಂದು ವಾಲ್ಟರ್ ವೈಟ್ ಅನ್ನ ತಡಿತಾನೆ. ನೋಡು ಸೋಲ್ ಗುಡ್ ಮ್ಯಾನ್, ನಂಗೆ ನಿನ್ನ ಕೆಲಸನು ಬೇಡ ಏನು ಬೇಡ, ಸುಮ್ನೆ ಮುಚ್ಕೊಂಡು ನನ್ನ ಮನೆಯಲ್ಲಿ ಇಟ್ಟಂತಹ ಸ್ಪೀಕರ್ ಅನ್ನ ತೆಗಿ ಅಂತ. ಮತ್ತೆ ಅದರ ಪ್ರಕಾರ ಮೈಕ್ ಬರ್ತಾನೆ ವಾಲ್ಟರ್ ವೈಟ್ ನ ಮನೆಗೆ ಅಂಡ್ ಅವರ ಸ್ಪೀಕರ್ ಅನ್ನ ಕೂಡ ತೆಗಿತಾರೆ. ಇದೆಲ್ಲಾದ್ಮೇಲೆ ವಾಪಸ್ ವಾಲ್ಟರ್ ವೈಟ್ ಹೋಗಿದ್ದಾನೆ ಹೈಸ್ಕೂಲ್ ಗೆ. ಆದ್ರೆ ಮೊದಲಿಗೆನೆ ಅವನ ಮನಸ್ಸಂತೂ ಸರಿ ಇಲ್ಲ, ಬಿಪಿ ಶುಗರ್ ಎಲ್ಲ ಏರ್ಬಿಟ್ಟಿದೆ. ಅವನಿಗೆ ಸ್ಕೈಲರ್ ನ ಮೇಲೆ ತುಂಬಾನೇ ಕೋಪ ಬರ್ತಿದೆ, ಯಾಕಂದ್ರೆ ಅವಳು ಈ ರೀತಿ ಮೋಸ ಮಾಡಿದಾಳೆ. ತನಗೊಬ್ಬ ಗಂಡ ಇದ್ದು ಕೂಡ ಇನ್ನೊಬ್ಬನ ಜೊತೆ ಬದುಕಿದ್ಲು, ಇದಕ್ಕೋಸ್ಕರ ನಾನು ಕೂಡ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ವಾಲ್ಟರ್ ವೈಟ್ ಕೋಪದಿಂದ ಅವನ ಹೈಸ್ಕೂಲ್ ನಲ್ಲಿ ಇದ್ದಂತ ಲೆಕ್ಚರ್ ನ ಜೊತೆಗೆ ಮಾತಾಡೋಕ್ ಬರ್ತಾನೆ, ಜೊತೆಗೆ ಕಿಸ್ ಮಾಡೋಕ್ಕೂ ಕೂಡ ಹೋಗ್ತಾನೆ. ಇದರಲ್ಲಿ ಅರ್ಥ ಆಗುತ್ತೆ ಯಾವ ರೀತಿ ಒಬ್ಬ ಮನುಷ್ಯನ ಈಗೋ ಅನ್ನೋದು ಇರುತ್ತೆ. ಬಟ್ ಅವನೇನು ಆ ರೀತಿ ಮಾಡೋದಿಲ್ಲ. ಇಲ್ಲಿ ಹೀಗೇನೆ ಹೊರಗೆ ಬರ್ತಾನೆ. ಆದ್ರೆ ಅದೇ ಹೊತ್ತಿಗೆ ಜೆಸ್ಸಿ ಕೂಡ ಹೈಸ್ಕೂಲ್ ನ ಹೊರಗಡೆ ಕಾಣ್ತಾನೆ. ಜೆಸ್ಸಿ ತುಂಬಾ ಸಮಯ ಆದ್ಮೇಲೆ ಇಲ್ಲಿ ಮೀಟ್ ಆಗ್ತಿದ್ದಾನೆ. ಹೇ ವಾಲ್ಟರ್ ವೈಟ್ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಏನಿಲ್ಲ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಮತ್ತೆ ವಾಲ್ಟರ್ ವೈಟ್ ಕೂಡ ಮಾತಾಡೋಕೆ ಬರ್ತಾನೆ. ಜೆಸ್ಸಿ ಹೇಳ್ತಾನೆ ವಾಪಸ್ ನಾವು ಬಿಸ್ನೆಸ್ ಮಾಡೋಣ ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ ನಾನೆಲ್ಲ ಬಿಟ್ಟಿದ್ದೀನಿ, ನಂಗೆ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕು, ನಂಗೆ ನನ್ನ ಫ್ಯಾಮಿಲಿ ಬೇಕು, ಅದಕ್ಕೋಸ್ಕರ ನಾನು ಮಾಡೋದಿಲ್ಲ ಇನ್ನು ಮುಂದೆ. ಜೆಸ್ಸಿ ಹೇಳ್ತಾನೆ ಓಕೆ ತೊಂದ್ರೆ ಇಲ್ಲ ಏನು, ಆದ್ರೆ ನಂಗೆ ಒಂದು ತೋರಿಸೋಕಿದೆ. ಅಂಡ್ ಅವನು ತೋರಿಸ್ತಾನೆ ಡ್ರಗ್ ಅನ್ನ, ಇದು ಇವನೇ ತಯಾರಿಕೆ ಮಾಡಿದ್ದು ಕೂಡ. ಹೇಳು ಮಿಸ್ಟರ್ ವೈಟ್ ಹೇಗಿದೆ ನನ್ನ ಪ್ರಾಡಕ್ಟ್. ವಾಲ್ಟರ್ ವೈಟ್ ಇದನ್ನ ತಗೊಳ್ತಾನೆ ಮತ್ತೆ ಹೇಳ್ತಾನೆ ಜೆಸ್ಸಿ ಏನ್ ಮಾಡ್ದೀಯ ನೀನು, ಇದು ನಾನು ತಯಾರಿಸಿದಂತ ಡ್ರಗ್ ಆಗಿತ್ತು, ನನ್ನದು ಫಾರ್ಮುಲಾ ಆಗಿತ್ತು. ಆಕ್ಚುಲಿ ಏನಂದ್ರೆ ವಾಲ್ಟರ್ ವೈಟ್ ಮಾಡುವಂತ ಡ್ರಗ್ ನ ಮೆಥಡ್ ಇದೆಯಲ್ಲ, ಇದನ್ನ ಎಲ್ಲರಿಗೂ ಮಾಡೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಡ್ರಗ್ ತಯಾರಿಕೆ ಮಾಡೋದು ಕೂಡ ಒಂದು ಕಲೆ ಆಗಿದೆ, ಅದನ್ನ ಮಾಡೋದಕ್ಕೆ ಅಷ್ಟೇ ನಿಮ್ಗೆ ಬುದ್ಧಿ ಕೂಡ ಬೇಕು. ಆದ್ರೆ ಇವನಿಗೆ ಒಂದು ಈಗೋ ಇದೆ, ತನ್ನದೇ ಫಾರ್ಮುಲಾದಿಂದ ತಯಾರಿಸಿದಂತ ಡ್ರಗ್ ಅನ್ನ ಪಬ್ಲಿಕ್ ಆಗಿ ಯೂಸ್ ಮಾಡಬಾರ್ದು, ಬದಲಾಗಿ ಅದಕ್ಕೊಂದು ಬ್ರಾಂಡ್ ನೇಮ್ ಬೇಕು ಅಂತ. ಹಾಗಾಗಿ ಅವನ ಫಾರ್ಮುಲಾವನ್ನ ಯಾರಿಗೆ ಕೂಡ ಬಿಟ್ಕೊಡೋಕೆ ಅವನಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಸುಳ್ಳು ಹೇಳ್ತಾನೆ, ಇದಂತೂ ತಪ್ಪಾಗಿದೆ, ನೀನ್ ಮಾಡಿದ್ದೆ, ನೀನು ತಯಾರಿಸಿದ ಡ್ರಗ್ ಅಂತೂ ಕರೆಕ್ಟ್ ಆಗಿಲ್ಲ, ಇದರ ಶೇಪೇ ಚೇಂಜ್ ಆಗಿದೆ ಅಂತೆಲ್ಲ ಸುಳ್ಳು ಹೇಳ್ತಾನೆ. ಅದೇ ಕೋಪದಲ್ಲಿ ಜೆಸ್ಸಿ ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಇನ್ನೊಂದು ಕಡೆ ಹ್ಯಾಂಕ್ ಇನ್ವೆಸ್ಟಿಗೇಷನ್ ಒಂದು ಲೆವೆಲ್ ಗೆ ರೀಚ್ ಆಗಿದೆ. ಒಬ್ಬ ಈ ಕೇಸ್ ನಲ್ಲಿ ಸಿಕ್ ಬಿದ್ದಿದ್ದಾನೆ. ಮತ್ತೆ ಇವನಿಗೆ ಹ್ಯಾಂಕ್ ಕೇಳ್ತಾನೆ ಹಾಗಾದ್ರೆ ನಿಂಗೆ ಯಾರು ಡ್ರಗ್ ಅನ್ನ ಸೆಲ್ ಮಾಡಿದ್ದು ಅಂತ. ಆಕ್ಚುಲಿ ಈ ವ್ಯಕ್ತಿಗೆ ಜೆಸ್ಸಿ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದ, ಆದ್ರೆ ಅವನಿಗೆ ಹೆಸರು ಗೊತ್ತಿಲ್ಲ. ಸೊ ಅವನು ಹೇಳ್ತಾನೆ ಮೆಲ್ ಅಂತ, ಅವನ ಹೆಸರು ಮೆಲ್ ಏನೋ ಬರುತ್ತೆ ಅಂತ. ಸೊ ಈಗ ಹ್ಯಾಂಕ್ ತನ್ನದೇ ಒಂದು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಇದ್ದಾನೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅಂದ್ರೆ DA ಆಫೀಸರ್ಸ್ ನವರ ಯಾರದೇ ಕಾಂಟ್ಯಾಕ್ಟ್ ಇರೋದಿಲ್ಲ. ಅಂದ್ರೆ ಇದರ ಅರ್ಥ ಹ್ಯಾಂಕ್ ಈಗ ಎಲ್ಲರ ಮೇಲೆ ಸಂಶಯ ಮಾಡ್ತಿದ್ದಾನೆ. ಜೊತೆಗೆ ಈ ಕೇಸ್ ನಲ್ಲಿ ಅವನೊಬ್ಬನೇ ಕೆಲಸ ಮಾಡ್ತಿದ್ದಾನೆ, ಅದು ಕೂಡ DA ಆಫೀಸರ್ಸ್ ಗೆ ಗೊತ್ತಾಗದೇ ಇರೋ ಹಾಗೆ. ಇನ್ನೊಂದು ಕಡೆ ಜೆಸ್ಸಿ ಬಂದಿರ್ತಾನೆ ಬೆಟರ್ ಕಾಲ್ ಸೋಲ್ ಅಂದ್ರೆ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ. ಇವನು ಇಲ್ಲಿಗೆ ಬಂದು ಹೇಳ್ತಾನೆ ನಂಗೆ ಗೊತ್ತಿದೆ ಡ್ರಗ್ ಅನ್ನ ಹೇಗೆ ತಯಾರಿಕೆ ಮಾಡೋದು ಅಂತ. ವಾಲ್ಟರ್ ವೈಟ್ ಇಲ್ಲದಿದ್ರೆ ಏನು, ನನ್ಗೆ ತಯಾರಿ ಮಾಡೋಕೆ ಬರುತ್ತೆ ಅಂತ. ಹಾಗೇನೆ ಸೋಲ್ ನೀನ್ ಯಾವತ್ತಿ ಹೇಳಿದ್ದೆ ನಿಂಗೆ ಒಬ್ಬ ವ್ಯಕ್ತಿ ಗೊತ್ತಿದ್ದಾನೆ, ಮತ್ತೆ ಅವನಿಗೆ ಇನ್ನೊಬ್ಬ ಗೊತ್ತಿದ್ದಾನೆ ಅಂದ್ರೆ ಗುಸ್ತಾವೋ, ಅವನನ್ನ ಕಾಂಟ್ಯಾಕ್ಟ್ ಮಾಡು ಮತ್ತೆ ಡೀಲ್ ಮಾಡೋಣ ಅಂತ. ಮತ್ತೆ ಈ ವಿಷಯ ನಮಗೆ ಗುಸ್ತಾವನಿಗೆ ಗೊತ್ತಾಗುತ್ತೆ, ಜೊತೆಗೆ ಡೀಲ್ ಕೂಡ ಡನ್ ಆಗುತ್ತೆ. ಅಂಡ್ ಗುಸ್ತಾವ್ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾನೆ ಜೆಸ್ಸಿನ ಬಳಿಗೆ. ಜೊತೆಗೆ ಜೆಸ್ಸಿ ತಾನು ತಯಾರಿಸಿದಂತ ಎಲ್ಲ ಡ್ರಗ್ ಅನ್ನು ಕೂಡ ಇವನಿಗೆ ಕೊಟ್ಬಿಡ್ತಾನೆ. ಆದ್ರೆ ಈ ವ್ಯಕ್ತಿ ಕೊಡುದು ಅದರ ಅರ್ಧದಷ್ಟು ಹಣ ಮಾತ್ರ. ಜೆಸ್ ಹೇಳ್ತಾನೆ ಬಾಕಿ ಹಣ ಎಲ್ಲಿದೆ ಅಂತ. ಆದ್ರೆ ಈ ವ್ಯಕ್ತಿ ಗಾಡಿ ಇಟ್ಕೊಂಡು ಹೋದ. ಇನ್ನೊಂದು ಕಡೆ ಹ್ಯಾಂಕ್ ಈ ಒಂದು ಶಾಪ್ ಗೆ ಬರ್ತಾನೆ. ನಿಮ್ಗೆ ಗೊತ್ತಿರೋ ಹಾಗೆ ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲೇ ನಾನು ಹೇಳಿದ್ದೆ ಜೆಸ್ಸಿ ಒಂದು ಶಾಪ್ ಗೆ ಬಂದ, ಮತ್ತೆ ಇಲ್ಲಿ ಡ್ರಗ್ ಅನ್ನ ಕೂಡ ಸೆಲ್ ಮಾಡ್ಕೊಂಡು ಹೋಗಿದ್ದ. ಅಲ್ಲಿ ಹೆಚ್ಚಿನ ಡ್ರಗ್ ವಿತರಣೆ ಎಲ್ಲ ಆಗ್ತಿರುತ್ತೆ. ಸೊ ಅಲ್ಲಿಗೆ ಹೋದ್ರೆ ಇವನಿಗೆ ಕ್ಲೂ ಸಿಗ್ಬೋದು ಅಂತ ತಿಳ್ಕೊಂಡಿದ್ದಾನೆ. ಅಂಡ್ ಹ್ಯಾಂಕ್ ಕೂಡ ಈಗ ಆ ಶಾಪ್ ನಲ್ಲೇ ಬಂದಿದ್ದಾನೆ. ಮತ್ತೆ ಈಗ ಎಲ್ಲ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಇವಳಿಗೆ ಜೆಸ್ಸಿನ ಹೆಸರು ಗೊತ್ತಿಲ್ಲ, ಬಟ್ ಅವಳು ಹೇಳಿದ್ಲು ನಂಗೆ ಡ್ರಗ್ ಅನ್ನ ಕೊಟ್ಟಿರುವಂತ ವ್ಯಕ್ತಿಯ ಕೂದಲುಗಳು ಸ್ವಲ್ಪ ಕಂದು ಬಣ್ಣದಾಗಿದೆ, ಜೊತೆಗೆ ಒಂದು ವ್ಯಾನ್ ಅಲ್ಲಿ ಬರ್ತಿದ್ದ. ಹಾಗೇನೆ ವ್ಯಾನ್ ವೈಟ್ ಕಲರ್ ನದ್ದಾಗಿದೆ, ಅಂದ್ರೆ ಬಿಳಿ ಬಣ್ಣದ್ದು ಆಗಿದೆ. ಇಷ್ಟೇ ನಂಗೆ ಗೊತ್ತಿರೋದು, ಪ್ಲೀಸ್ ನನ್ನ ಬೀಟ್ ಬಿಡಿ ಅಂತ ಹೇಳ್ತಾಳೆ. ಹ್ಯಾಂಕ್ ಹೇಳ್ತಾನೆ ಇಲ್ಲಿನ CCTV ವರ್ಕ್ ಆಗುತ್ತಾ. ಇವಳು ಹೇಳ್ತಾಳೆ ಇಲ್ಲ ಅಂತ. ಸೊ ಹ್ಯಾಂಕ್ ಆ ಜಾಗಕ್ಕೆ ಒಂದು CCTV ಅನ್ನ ಹಾಕ್ತಾನೆ. ಇದೊಂದು ಸೀಕ್ರೆಟ್ ಆದಂತ CCTV ಕೂಡ ಆಗಿದೆ. ಮತ್ತೆ ಅಲ್ಲಿಂದ ಹೋಗ್ತಾನೆ, ಅಲ್ಲಿನ ಮೇನ್ ಆಫೀಸರ್ ಹತ್ರ ಮಾತಾಡ್ತಾನೆ, ನಂಗೆ ವಾಪಸ್ ಮೆಕ್ಸಿಕೋದ ಎಲ್ ಪಾಸೋಗೆ ಹೋಗ್ಬೇಕು, ಅಂದ್ರೆ ಹೆಚ್ಚಾಗಿ ಡ್ರಗ್ ವಿತರಣೆ ಆಗ್ತಿರೋ ಜಾಗ ಅದೇ ಆಗಿತ್ತು. ಹಾಗೇನೆ ಇನ್ನೊಂದು ಕಡೆ ವಾಲ್ಟರ್ ವೈಟ್ ಜೋರಾಗಿ ಗಾಡಿಯನ್ನು ಓಡಿಸ್ತಾ ಹೋಗ್ತಿದ್ದಾಗ ಒಂದು ಕ್ಯಾಶ್ ಅನ್ನ ಇಲ್ಲಿ ಬಿಸಾಕ್ತಾರೆ. ಅದು ಕೂಡ ವಾಲ್ಟರ್ ವೈಟ್ ನ ಗಾಡಿ ಒಳಗಡೆ. ಜೊತೆಗೆ ಹೇಳ್ತಾನೆ ಇದು ನಿನ್ನ ಅರ್ಧ ಹಣ ಆಗಿದೆ ಅಂತ. ಮತ್ತೆ ಇದನ್ನು ಬಿಸಾಕಿದ್ದು
ಬೇರೆ ಯಾರು ಅಲ್ಲ ಗುಸ್ತಾವನ ಕಡೆಯವನು. ಇದರ ಅರ್ಧ ಕ್ಯಾಶ್ ನಮ್ಮ ಜೆಸ್ಸಿಗೆ ಕೊಟ್ಟಿದ್ರೆ ಇನ್ನೂ ಅರ್ಧ ವಾಲ್ಟರ್ ವೈಟ್ ಗೆ ಕೊಟ್ಟಿದ್ದಾರೆ. ವಾಲ್ಟರ್ ವೈಟ್ ಅಲ್ಲಿ ಡ್ರಗ್ ತಯಾರಿಕೆಯಲ್ಲಿ ಯಾವುದೇ ಸಹಾಯ ಮಾಡ್ಲಿಲ್ಲ, ಬಟ್ ಇವನಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗುಸ್ತಾವನದೊಂದು ಪ್ಲಾನ್ ಆಗಿದೆ ಅಂತ ಗೊತ್ತಾಗುತ್ತೆ. ನಮ್ಮ ವಾಲ್ಟರ್ ವೈಟ್ ನ ಮನಸ್ಸನ್ನ ಕೂಡ ಚೇಂಜ್ ಮಾಡಬೇಕು ಬಿಸ್ನೆಸ್ ನ ಕಡೆಗಂತ ಇವರ ಪ್ಲಾನ್ ಆಗಿದೆ. ಸೊ ಮುಂದೆ ವಾಪಸ್ ನಮ್ಮ ವಾಲ್ಟರ್ ವೈಟ್ ಕುಕಿಂಗ್ ಸ್ಟಾರ್ಟ್ ಮಾಡ್ತಾನ. ಗುಸ್ತಾವ ನಿಜವಾಗ್ಲೂ ಏನ್ ಮಾಡಕ್ಕೆ ಹೊರಡ್ತಿದ್ದಾನೆ, ಟೂಕೋನ ಬ್ರದರ್ಸ್ ಏನ್ ಮಾಡ್ತಾರೆ, ಇವೆಲ್ಲ ಗೊತ್ತಾಗ್ಬೇಕಾದ್ರೆ ನೆಕ್ಸ್ಟ್ ಎಪಿಸೋಡ್ ಗೆ ಕಾಯ್ಬೇಕು ನೀವು. ಸೊ ಈ ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬಾ ಎಫರ್ಟ್ಸ್ ಬಿದ್ದಿದೆ. ನಿಮ್ಮ ಒಂದು ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಂದ 10 ವಿಡಿಯೋ ಮಾಡೋ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಮತ್ತೆ ಸಪೋರ್ಟ್ ಮಾಡೋದಿದ್ರೆ ನಮ್ಮ ಮೆಂಬರ್ಶಿಪ್ ಅನ್ನು ಕೂಡ ತಗೊಳ್ಬಹುದು. ಜೈ ಕರ್ನಾಟಕ ಮಾತೆ, ಪೀಸ್.